ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನ ಇದುವರೆಗೂ ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಈ ಒಂದು ಸಂಜೆಯ ವೇಳೆಯಲ್ಲಿ ಅವರ ಮಗನ ಕುರಿತಾದಂಥ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಭಾಗವನ್ನು ನೋಡುವಂತವರಾಗಿರೋಣ. ಈ ಒಂದು ಕೂಟಕ್ಕಾಗಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಒಮ್ಮನಸ್ಸಿನಿಂದ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಯಲ್ಲಪ್ಪ ಬ್ರದರ್ನ ಕೇಳ್ಕೊಳ್ತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದರೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತ ಸಂಖ್ಯೆಲಿಟ್ಟು ನಮ್ಮನ್ನೆಲ್ಲರನ್ನು ಎಣಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಎಲ್ಲರೂ ಏನಾದರೂ ತಪ್ಪು ಮಾಡಿದ ತಂದೆ, ನಮ್ಮನ್ನು ಕ್ಷಮಿಸಿ ಮುಂದೆ ನಿಮ್ಮ ಚಿತ್ತಂತೆ ನಡಲಿಕ್ಕೆ ನಮಗೆ ಸಹಾಯ ಮಾಡು ತಂದೆ. ಇನ್ನೂ ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ವಾಕ್ಯವನ್ನು ತಿಳಿಸುವಂತ ಸಹೋದರಿಗೋಸ್ಕರ, ಅವರ ಕುಟುಂಬಗೋಸ್ಕರ ಸಹ ಬಿಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸಿ ನಮ್ಮ ಓಟ ನಾವು ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕರಾದ ನಮ್ಮ ಯೇಸು ಕ್ರಿಸ್ತ ನಾಮದಲ್ಲಿ ಬೀಳುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರರೇ, ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 158ರಲ್ಲಿ ಇದನ್ನ ನಾವು ಹೊಸದಾದಂತ ಒಂದು ಪಾಠನ ನಾವು ನೋಡ್ತಾ ಇದ್ವಿ. ಕಳೆದ ವಾರ ಪ್ರಿಯರೇ, ನಾವು 2 ರೊಟ್ಟಿ 5 ರೊಟ್ಟಿ 2 ಮೀನಿನ ಒಂದು ವಿಶೇಷವಾದಂತ ಒಂದು ಅದ್ಭುತದ ಬಗ್ಗೆ ಸಂಪೂರ್ಣವಾಗಿ ಯೇಸು ಕ್ರಿಸ್ತರು ಯಾವ ರೀತಿ ನಡೆಸಿದ್ರು, ಅದರಲ್ಲಿ ಯಾವ ರೀತಿ ಅದ್ಭುತ ನಡೀತು, ಅದರಿಂದ ನಮ್ಗೇನ್ ಪಾಠ ಅನ್ನೋದನ್ನ ನಾವು ಕಳೆದ ವಾರ ಮತ್ತೆ ಆಚೆ ವಾರ ನಾವು ನೋಡಿದ್ವಿ. ಪ್ರಿಯರೇ, ಈ ಒಂದು ವಾರದಲ್ಲಿ ನಾವಿನ್ನು ವಿಶೇಷವಾದಂತ ರೀತಿಯಲ್ಲಿ ಪೇತ್ರನ ಒಂದು ವಿಚಾರನ ಇದನ್ನ ನಾವು ನೋಡುವಂತವರಾಗಿರೋಣ. ಈ ಒಂದು ಸನ್ನಿವೇಶ ಯೇಸು ಕ್ರಿಸ್ತರು ತನ್ನ ಒಂದು 32ನೇ ವಯಸ್ಸಿನಲ್ಲಿ ಗಲಿಲಾಯದಲ್ಲಿ ನಡೆದಂತ ಒಂದು ಘಟನೆ ಪ್ರಿಯರೇ. ಆ ಒಂದು ಸಮುದ್ರದ ಮೇಲೆ ನಡೆದಂತ ಒಂದು ಘಟನೆ ಇದು. ಸಮುದ್ರದ ಹತ್ರ ನಡೆದಂತ ಒಂದು ಘಟನೆ. ಈ ಒಂದು ಘಟನೆಯನ್ನ ನಮಗೆ ಮತ್ತಾಯ, ಮಾರ್ಕ ಮತ್ತೆ ಯೋಹಾನದಲ್ಲಿ ಬರ್ದಿದ್ದಾರೆ. ಮೊದಲನೇದಾಗಿ ನಾವು ಬೈಬಲ್ ನಲ್ಲಿ ಓದಿ ಆ ನಂತರ ರೀಪ್ರಿಂಟ್ 4618ನೇ ಒಂದು ಪುಟದಲ್ಲಿ ಬರ್ದಿರುವಂತ ಒಂದು ವಿಶೇಷವಾದಂತ ಮುನ್ನುಡಿನ ನಾವು ನೋಡುವಂತವರಾಗಿರೋಣ. ಮೊದಲನೇದಾಗಿ ಮತ್ತಾಯ 14ನೇ ಅಧ್ಯಾಯ 22ನೇ ವಚನದಿಂದ 36ನೇ ವಚನದವರೆಗೆ. ಓದಿ ಶಾಂತಮ್ಮ ಸಿಸ್ಟರ್. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳಿಸಿಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಸಮುದ್ರಕ್ಕೆ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ದೋಣಿಯು ಭೂಮಿಗೆ ಬಹು ದೂರವಾಗಿತ್ತು ಮತ್ತು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳು ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೆಂದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು.
ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟಿ ಎಂದು ಹೇಳಿದನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದ ಅವರು, ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದ್ದರು. ಬ್ರದರ್, ಎಷ್ಟನೇ ವಚನ ಗಂಟ ಅರ್ಥ ಆಯ್ತಾ? ಇನ್ನು 34 ಓದ್ಬಿಡಿ. ಕಂಟಿನ್ಯೂ. ಸರಿ. ಅವರು ಸಮುದ್ರವನ್ನು ದಾಟಿ ಗೆಜೆನೆರೆತ್ ದೇಶದ ದಡಕ್ಕೆ ಮುಟ್ಟಿದರು. ಆ ಸ್ಥಳದವರು ಆತನ ಗುರುತನ್ನು ಹಿಡಿದು ಆ ಸುತ್ತಲಿನ ಸೀಮೆಯೆಲ್ಲ ಕಳಿಸಿ ಸೀಮೆಯಲ್ಲಿಯೂ ನೆಟ್ಟಗಿಲ್ಲದವರನ್ನು ಆತನ ಬಳಿಗೆ ಕರೆತರಿಸಿ ಆತನನ್ನು ತನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಬೇಡಿಕೊಂಡರು. ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಒಂದು ಗಲಿಲಾಯದಲ್ಲಿ ಸಮುದ್ರ ಇದೆಯಲ್ಲ, ಆ ಒಂದು ಸ್ಥಳದಲ್ಲಿ ನಡೆದಂತ ಒಂದು ಘಟನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಯೇಸು ಕ್ರಿಸ್ತರು ಎಲ್ಲಾ ಜನರ ಸಂಗಡ ಮಾತನಾಡಿ ಅವ್ರಿಗೆಲ್ಲ ಆರೋಗ್ಯ ಒಂದು ಸ್ವಸ್ಥತೆನ ಕೊಟ್ಟು, ಶಿಷ್ಯಂದಿರನ್ನ ಮಾತ್ರ ದೋಣಿಲಿ ಬೇಗ ಹತ್ಸಿ ನೀವು ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು. ಸುಮಾರು ಎಷ್ಟು ಹೊತ್ತು ಅಂತಂದ್ರೆ ಒಂದು ಅರ್ಧ ದಿನದವರೆಗೂ ಪ್ರಯಾಣ ಪ್ರಿಯರೇ. ಆ ಒಂದು ಗಲಿಲಾಯ ಸಮುದ್ರನ ದಾಟೋಗ್ಬೇಕು ಅಂತಂದ್ರೆ ಅದೊಂದು ದೊಡ್ಡದಾದಂತ ಒಂದು ಕೆಲ್ಸ. ಬಟ್ ಅವ್ರ ಸಂಗಡ ಯೇಸು ಕ್ರಿಸ್ತರು ಬರ್ಲಿಲ್ಲ. ಏನ್ ನಡೀತಾ ಇದೆ ಅಂದ್ರೆ, ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಹೋಗಿದ್ದಾರೆ. ಅದು ಎಷ್ಟು ಹೊತ್ತು ಅಂತಂದ್ರೆ ತುಂಬಾ ಹೊತ್ತು ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡ್ತಾ ಇದಾರೆ. ಇಲ್ಲಿ ಶಿಷ್ಯಂದಿರು ಆ ಒಂದು ದೋಣಿಯಲ್ಲಿ ಬೇರೆ ಒಂದು ದಡಕ್ಕೆ ಹೋಗೋದಕ್ಕೆ ಹೋಗ್ತಾ ಇದಾರೆ. ಸುಮಾರು ಬೆಳಗಿನ ಜಾವ 4 ಗಂಟೆವರೆಗೂ ಅವರು ಟ್ರಾವೆಲ್ ಮಾಡ್ತಾ ಇದಾರೆ. ಆ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ, ಗಾಳಿ ತುಂಬಾ ಎದುರುಬದುರಾಗಿ ಬಂದಿದೆ ಪ್ರಿಯರ. ಉದಾಹರಣೆ, ಒಂದು ಬಿರುಗಾಳಿ ಬರೋ ರೀತಿಯಲ್ಲಿ ಯೂಶಲಿ ಒಂದು ನೀರಿನ ಒಂದು ಜಾಗದಲ್ಲಿ ಈ ಒಂದು ಸನ್ನಿವೇಶ ಆಗೇ ಆಗುತ್ತೆ ಪ್ರಿಯರ. ಆಗ ಶಿಷ್ಯಂದಿರು ತೊಂದರೆಯಲ್ಲಿ ಇದ್ದದ್ದನ್ನ ನೋಡಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ನೀರಿನ ಮೇಲೆ ಬರ್ತಾರೆ. ಎಲ್ಲಿ ಇದ್ದಿದ್ದು, ಅವರು ಒಂದು ಜಾಗದಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾರೆ, ಅಲ್ಲಿಂದ ಇಲ್ಲಿಗ್ ಬಂದ್ಬಿಟ್ಟಿದಾರೆ. ಓಕೆನಾ? ಇದು ಯಾವ ರೀತಿ ನಡೆಯಕ್ ಸಾಧ್ಯ? ಇದು ಏನು ಯೇಸು ಕ್ರಿಸ್ತರು ತನ್ನಲ್ಲಿದ್ದಂತ ಶಕ್ತಿ ಅವರೇ ಉಪಯೋಗಿಸ್ಕೊಬಿಟ್ರ ಅನ್ನೋ ಒಂದು ಪ್ರಶ್ನೆ ಈಗ ನಮಗ ಕಾಡುತ್ತೆ ಪ್ರಿಯರೇ. ಇದನ್ನ ನಾವು ಸಹೋದರ ರಜಲ್ ಬ್ರದರ್ ಅವರು 4618ನೇ ಒಂದು ರೀಪ್ರಿಂಟ್ ನಲ್ಲಿ ಉಲ್ಲೇಖ ಮಾಡಿದರೆ ಅದನ್ನ ನಾವು ಸ್ಟಡಿ ಮಾಡೋಣ. ಮೊದಲನೇದಾಗಿ ಇದನ್ನ ನಾವು ಡಿಕೋಡ್ ಮಾಡೋಣ. ನೋಡಿ, ಮತ್ತಾಯ, ಮಾರ್ಕ ಮತ್ತೆ ಯೋಹಾನದಲ್ಲಿ ಮತ್ತಾಯುದ್ರಲ್ಲಿ ಹೇಳೋ ಪ್ರಕಾರ ಪ್ರಿಯರೇ, ಯೇಸು ಕ್ರಿಸ್ತರು ಬರ್ತಾನೆ. ಬಂದ ತಕ್ಷಣ ಆ ಒಂದು ಮೋಡ ಮತ್ತೆ ಮಂಜು ಅವಿತಿರ್ದ ಕಾರಣದಿಂದ ಮತ್ತೆ ಗಾಳಿ ಇದ್ದ ಕಾರಣದಿಂದ ಅದೊಂದು ಏನಾಗುತ್ತೆ ಅಂದ್ರೆ, ಒಂದು ದೆವ್ವದ ರೀತಿಲಿ ಶಿಷ್ಯಂದಿರು ಕಾಣಿಸ್ಬಿಡುತ್ತೆ. ಅಂದ್ರೆ ಒಂದು ಗೋಸ್ಟ್ ತರ ಕಾಣಿಸುತ್ತೆ ಪ್ರಿಯರೇ. ಇವ್ರು ಎದುರ್ಕೊಬಿಡ್ತಾರೆ. ಬಟ್ ಯೇಸು ಕ್ರಿಸ್ತ ಸಾಂತ್ವನ ಹೇಳಿ ಅವರ ಒಂದು ಸ್ಟೈಲ್ ನಲ್ಲಿ ಮಾತಾಡಿದಾಗ ಅವ್ರಿಗೆಲ್ಲ ರೆಕಗ್ನೈಸ್ ಆಗಿ ಅಲ್ಲಿದ್ದಂತ ಒಬ್ಬ ಚಾಣಕ್ಯನು, ಯಾರು, ಪೇತ್ರನು ಪ್ರಿಯರೇ, ನನ್ಗೆ ಅಪ್ಪಣೆ ಕೊಡಿ ನೀರ್ ಮೇಲೆ ಬರೋದಕ್ಕೆ ಅಂತ ಅಷ್ಟನೇ ಬರೋದಕ್ ಪ್ರಯತ್ನ ಪಡ್ತಾರೆ. ಆ ಒಂದು ಅಪ್ಪಣೆಗೆ ಮೇರೆಗೆ ಅವ್ರಿಗೂ ಕೂಡ ನೀರಿನಲ್ಲಿ ಬ್ಯಾಲೆನ್ಸ್ ಆಗುವಂತ ಒಂದು ವಿಶೇಷವಾದಂತ ದೈವಿಕವಾದಂತ ಒಂದು ಶಕ್ತಿ ಅವ್ರಿಗೆ ಹೊರಡುತ್ತೆ ಪ್ರಿಯರೇ. ಆದ್ರೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಗಾಳಿಯ ಒಂದು ಬಡಿತ ಅದಕ್ಕೇನಾಗ್ಬಿಡುತ್ತೆ ಅಂದ್ರೆ ಹಿಂಜಾರಿ ಅವರು ನೀರಿನ ಒಳಗಡೆ ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತರಿಗೆ ಕಾಪಾಡಿ ತಕ್ಷಣ ಯೇಸು ಕ್ರಿಸ್ತ ಕಾಪಾಡ್ಕೊಂಡು ಮತ್ತೆ ಯೇಸು ಕ್ರಿಸ್ತ ಅದು ಒಂದು ದೋಣಿ ಒಳಗಡೆನೆ ಸೇರ್ಕೊಂಡು ಅವರು ದಡಕ್ ಬಂದು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಗೆನಾರೆತ್ ಅನ್ನೋ ಒಂದು ದೇಶಕ್ಕೆ ಹೋಗಿ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಲ್ಲಿದ್ದಂತ ಜನರುಗಳು ಯೇಸು ಕ್ರಿಸ್ತನ ಉಡುಪನ್ನ ಮುಟ್ಟಿ ಸ್ವಸ್ಥರಾದ್ರು ಪ್ರಿಯರೇ. ನೋಡಿ, ಉಡುಪನ್ನ ಮುಟ್ಟಿ ಸ್ವಸ್ಥ ಆಗಿದ್ದಾರೆ ಅಂತ ಅನ್ಬಿಟ್ಟು ನಮ್ಗೆ ರಕ್ತ ಕುಸುಮ ರೋಗಿ ಇಲ್ಲಿ ಒಂದ್ ಕಡೆ ಹೇಳ್ತಾ ಇದಾರೆ, ಇಲ್ಲೂ ಒಂದ್ ಕಡೆ ಹೇಳ್ತಾ ಇದಾರೆ. ಇದೆಲ್ಲ ಏನಾಗಿದೆ ಅಂತಂದ್ರೆ ಹೈಯರ್ ಸ್ಟಡೀಸ್ಗೆ ನಮ್ಗೆಲ್ಲ ಮೂಲವಾದಂತ ಒಂದು ಪಾಠಗಳಿದು. ಒಂದೊಂದು ವಾಕ್ಯದಲ್ಲೇನೆ ಹಲವಾರು ಅರ್ಥ, ಹಲವಾರು ರೀತಿಯ ಒಂದು ವಿಶ್ಲೇಷಣೆನ ನಾವು ತಿಳ್ಕೊಬೇಕು ಪ್ರಿಯರೇ. ಬರೀ ಬಟ್ಟೆ ಮುಟ್ಟ ತಕ್ಷಣ ಬರೀ ರಕ್ತ ಕುಸುಮ ರೋಗಿ ಒಬ್ಬರೇ ಸ್ವಸ್ಥರಾಗಿರೋದಲ್ಲ.
ಇವ್ರು ಆಗಿದ್ದಾರೆ. ಅದಾದ್ಮೇಲೆ ಈ ತರ ಮುಟ್ಟಿದ್ರೆ ಇನ್ನು ಯೇಸು ಕ್ರಿಸ್ತರ ಮುಖಾಂತರ ನಾವ್ ಇನ್ನು ಗುಣ ಆಗ್ತೀವಿ ಅನ್ಬಿಟ್ಟು ಇನ್ನು ಜನರಿಗೆ ಆ ಒಂದ್ ಸುದ್ದಿ ಹರಡಿ ಎಲ್ರೂ ಕೂಡ ನೇರವಾಗಿ ಆ ಅದ್ಭುತ ಹೊಂದೋದಕ್ಕಿಂತ ಬಟ್ಟೆ ಮುಟ್ಟೋದು, ಯೇಸು ಕ್ರಿಸ್ತನ ಹಿಂದಿಂದೆ ಬರೋದು, ಈ ರೀತಿ ಎಲ್ಲ ಮಾಡಿ ಮಾಡಿ ಅದ್ಭುತನ ಹೊಂದ್ಕೋತಿದ್ರು ಅನ್ನೋದಕ್ಕೂ ನಮ್ಗೆ ಉತ್ತರ ಇನ್ನು ನಾವು ನೋಡ್ತಿದ್ವಿ. ನೋಡಿ, ಇದು ನಮ್ಗೆ ವಿಶ್ಲೇಷಣೆ ಮತ್ತಾಯದಲ್ಲಿ. ಮತ್ತೆ ಈಗ ಮಾರ್ಕದಲ್ಲೂ ಓದಿ ಅದ್ರಲ್ಲಿ ಏನಿದೆ ವಿಶ್ಲೇಷಣೆ ಅಂತ ನಾವು ನೋಡೋಣ. ನೆಕ್ಸ್ಟ್ ಮಾರ್ಕ 6ನೇ ಅಧ್ಯಾಯ 45ನೇ ವಚನದಿಂದ 56ನೇ ವಚನದವರೆಗೆ ಯಾರು ರೀಡ್ ಮಾಡ್ತೀರಾ? ಸಂತೋಷ್ ಬ್ರದರ್ ರೀಡ್ ಮಾಡ್ತೀರಾ? ರೀಡ್ ಮಾಡ್ತೀನಿ ಬ್ರದರ್. ಓಕೆ. ಮಾರ್ಕ 6ನೇ ಅಧ್ಯಾಯ 6ನೇ ಅಧ್ಯಾಯ ವಾಕ್ಯ ಬ್ರದರ್. 45ನೇ ವಚನದಿಂದ 56ನೇ ವಚನ. ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಬೆತ್ಸಾಯಿದಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದನು. ಹೊತ್ತು ಮುಳುಗಿದ ಮೇಲೆ ದೋಣಿಯು ಸಮುದ್ರದ ನಡುವೆ ಇತ್ತು. ಯೇಸು ಒಬ್ಬನೇ ದಡದಲ್ಲಿದ್ದನು. ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು, ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಅವರು ಕಂಡು ಭೂತವೆಂದು ಭಾವಿಸಿ ಅಬ್ಬರಿಸಿ ಕೂಗಿದರು. ಅವರೆಲ್ಲರೂ ಆತನನ್ನು ನೋಡಿ ತತ್ತರಿಸಿದರು. ಸಾಕ ಬ್ರದರ್? ಕಂಟಿನ್ಯೂ ಬ್ರದರ್, ಕಂಪ್ಲೀಟ್ ಮಾಡ್ಬಿಡಿ. ಆತನು ಕೂಡಲೇ ಅವರನ್ನು ಮಾತಾಡಿಸಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡ್ರಿ ಎಂದು ಹೇಳಿದನು. ತರುವಾಯ ಆತನು ದೋಣಿಯನ್ನು ಹತ್ತಿ ಅವರ ಬಳಿಗೆ ಬಂದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ಅವರು ತಮ್ಮೊಳಗೆ ಬಹಳವಾಗಿ ಬೆರಗಾದರು, ಯಾಕೆಂದರೆ ಅವರು ರೊಟ್ಟಿಯ ವಿಷಯವಾದ ಮಹತ್ ಕಾರ್ಯವನ್ನು ಗ್ರಹಿಸಲಿಲ್ಲ. ಅವರ ಮನಸ್ಸು ಕಲ್ಲಾಗಿತ್ತು. ಅವರು ಸಮುದ್ರವನ್ನು ದಾಟಿ ಗೆನೆಜರೇತ್ ದೇಶದ ದಡಕ್ಕೆ ಮುಟ್ಟಿ ದೋಣಿಯನ್ನು ಕಟ್ಟಿದರು. ಅವರು ದೋಣಿಯಿಂದ ಇಳಿದ ಕೂಡಲೇ ಜನರು ಆತನ ಗುರುತನ್ನು ಹಿಡಿದು ಆ ಸೀಮೆಯಲ್ಲೆಲ್ಲ ಓಡಾಡುತ್ತಾ ಮೈಯಲ್ಲೆಲ್ಲ ನೆಟ್ಟಗಿಲ್ಲದವರನ್ನು ದೋಣಿಯ ಮೇಲೆ ಹಾಕಿಕೊಂಡು ಆತನು ಎಲ್ಲೆಲ್ಲಿ ಇದ್ದಾನೆಂದು ಕೇಳಿದರೋ ಅಲ್ಲಲ್ಲಿಗೆ ತೆಗೆದುಕೊಂಡು ಹೋದರು. ಆತನು ಯಾವ ಗ್ರಾಮಗಳಿಗೂ ಯಾವ ಊರು ಹಳ್ಳಿಗಳಿಗೂ ಹೋದನೋ ಅಲ್ಲಿಯವರು ರೋಗಿಗಳನ್ನು ಪೇಟೆಗಳಲ್ಲಿ ಇಟ್ಟು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಆತನನ್ನು ಬೇಡಿಕೊಂಡರು. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮತ್ತಾಯದಲ್ಲಿ ನಾವು ನೋಡಿರ್ಬೇಕಾದ್ರೆ ಒಂದು ವಿಶ್ಲೇಷಣೆ ನಾವು ನೋಡಿದ್ವಿ. ಮಾರ್ಕ ಅವ್ರು ಯಾವ ರೀತಿ ತಿಳಿದ್ರು ದೈವಿಕವಾಗಿ ಅವರು ಬರ್ದಿರುವಂತ ಒಂದು ವಿಚಾರದಲ್ಲಿ ಈ ದಿನ ನಾವು ನೋಡ್ತಾ ಇದ್ವಿ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರ, ಮಾರ್ಕನ ಒಂದು ಸೂಚನೆ ಪ್ರಕಾರ ಯೇಸು ಕ್ರಿಸ್ತನ ಒಂದು ಇಂಟೆನ್ಷನ್ ಏನಾಗಿತ್ತು ಅಂತಂದ್ರೆ ಪ್ರೇಯರ್ ಮಾಡ್ಬೇಕು. ಆಲ್ರೆಡಿ 5 ರೊಟ್ಟಿ 2 ಮೀನಿನ ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ ತಂದೆ ದೇವರು. ಅದನ್ನ ನೆನೆಸಿ ಕೃತಜ್ಞತೆ ಸಲ್ಲಿಸಿ ಎಲ್ಲಾ ರೀತಿಯ ಒಂದು ಪ್ರಾರ್ಥನೆ, ಒಂದು ದೈವಿಕವಾದಂತ ರೀತಿಯ ಒಂದು ಒಡನಾಟನ ಓದಿಸ್ಕೊಳ್ಳೋದೋಸ್ಕರ ಏನ್ ಮಾಡ್ತಾ ಇದಾರೆ, ಪ್ರಾರ್ಥನೆ ಮಾಡೋದಕ್ಕೆ ಅವರು ಬೆಟ್ಟದ ಮೇಲೆ ಅಡವಿಗೆ ಹೋಗ್ತಾ ಇದಾರೆ. ಅದಕ್ಕಿಂತ ಮುಂಚೆ ಶಿಷ್ಯಂದಿರನ್ನ ಏನ್ ಮಾಡ್ತಾ ಇದಾರೆ, ಕ್ಲೀನ್ ಅಪ್ ಮಾಡ್ತಾ ಇದಾರೆ. ನೀವು ದೋಣಿಲಿ ಹೋಗಿ, ನಾನ್ ಬರ್ತೀನಿ, ನೀವು ಹೋಗಿ ಅನ್ನೋ ರೀತಿ ಸಂದೇಶನ ಕೊಟ್ಟು ಇವ್ರು ಏನ್ ಮಾಡಿದಾರೆ, ಟಯರ್ಡ್ ಆಗಿದಾರಲ್ಲ, ಬೆಳಿಗ್ಗೆ ಎಲ್ಲಾ ಊಟ ಎಲ್ರಿಗೂ ಆಹಾರನೆಲ್ಲ ಕೊಟ್ಟು ಅದನ್ನೆಲ್ಲ ತಗೊಂಡು ದೋಣಿ ಒಳಗಡೆ ಹಾಕೊಂಡು ಟ್ರಾವೆಲ್ ಮಾಡ್ತಾ ಇದಾರೆ. ಬಟ್ ಯೇಸು ಕ್ರಿಸ್ತರು ಏನ್ ಹೇಳಿದ್ದಾರೆ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ 48-49 ವಚನದಲ್ಲಿ ನೀವು ಹೋಗಿ, ನಾನ್ ಬರ್ತೀನಿ ಹಿಂದ್ಗಡೆನೆ, ನಾನು ಬೇಗ ಬಂದ್ಬಿಡ್ತೀನಿ ಅನ್ನೋ ರೀತಿಯಲ್ಲೇನೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರಿಯ. ಅವ್ರ ಆಲೋಚನೆ ಏನಾಗಿತ್ತು ಅಂತಂದ್ರೆ ನೀರ್ ಮೇಲೆ ನಡ್ಕೊಂಡು ಹೊಟ್ಟೋಗ್ಬಿಡೋಣ ಅನ್ನೋ ತರ ಒಂದು ಆಲೋಚನೆ ಇತ್ತು. ಈ ಒಂದು ಅದ್ಭುತ ಇಂದಿನ ಒಂದು ಶೈಲಿಲಿ ಎಲ್ಲಾದ್ರೂ ನಡೆಸಿದ್ರ ಯೇಸು ಕ್ರಿಸ್ತರು ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರ. ಅವರ ಒಂದು ಲೈಫ್ ಹಿಸ್ಟ್ರಿ ನಾವು ಡಿಕೋಡ್ ಮಾಡ್ಬೇಕಾದ್ರೆ
ಅವರು ಜನರು ಇದ್ದಾಗ ಸರಳವಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಜನರು ಇಲ್ದೇ ಇರುವಾಗ ಮತ್ತೆ ಅವ್ರು ಎಲ್ಲಾದ್ರೂ ಒಂದ್ ಊರಿಗೆ ಹೋಗ್ಬೇಕು ಅಂತಂದ್ರೆ ಅವ್ರು ಸ್ವಲ್ಪ ಹೊತ್ತು ಸಮಯನ ಹಿಂದೆ ಮುಂದೆ ಮಾಡದೆ ವೇಗವಾಗಿ ಈಗ ಹೆಂಗೆ ಓಡ್ ಹೋಗ್ತಿವೋ ಅದಕ್ಕಿಂತ ಒಂದು ಸ್ಪೆಷಲ್ ಆಗಿನೇ ಯೇಸು ಕ್ರಿಸ್ತರು ಫಾಸ್ಟ್ ವಾಕ್ ಮಾಡೋದನ್ನ ಕಲ್ತಿ ಇತ್ತು ಅವ್ರ ಸ್ಟೈಲ್ ಅಲ್ಲಿ. ಏನಕ್ಕಂದ್ರೆ ಅವರು ಒಂದು ನಿಮಿಷನೂ ಕೂಡ ಅವರು ತನಗಾಗಿ ಉಪಯೋಗಿಸ್ಕೊಳ್ದೆ ಅವ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ಪ್ರಿಯರೇ, ತುಂಬಾ ಒಂದು ನೇರ ನುಡಿಯಿಂದ ತಂದೆಯ ಒಂದು ಪ್ರೀತಿಯಿಂದ ಆ ಒಂದು ಕೆಲ್ಸನ ಅಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಇಚ್ಛಿಸ್ತಾ ಇದ್ರು. ಈಗ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರು ನೀರ್ ಮೇಲೆ ನಡ್ಕೊಂಡ್ ಬರೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಗಾಳಿ ಎದ್ಬಿಟ್ಟಿದೆ. ಇದನ್ನ ನೋಡ್ಕೊಂಡು ಯೇಸು ಕ್ರಿಸ್ತರು ನಡ್ಕೊಂಡು ಬಂದು ಅವ್ರಿಗೂ ಕೂಡ ಸಂತೈಸಿ ಅವ್ರ ಸಂಗಡ ಇದ್ಕೊಂಡು ಬೇರೆ ಒಂದು ಊರಿಗೆ ಹೋಗಿದ್ದಾರೆ ಪ್ರಿಯರ. ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ನಾವು ಏನಿಲ್ಲ ಅರ್ಥ ಮಾಡ್ಕೋಬಹುದು ಮಾರ್ಕದರಲ್ಲೂ ಕೂಡ ಅಂದ್ರೆ ಯೇಸು ಕ್ರಿಸ್ತರು ಮುಂದೆ ಏನ್ ಮಾಡ್ತೀನಿ ಅನ್ನೋದನ್ನ ಆಲ್ರೆಡಿ ಅವ್ರು ಮೊದ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ಪ್ರಿಯ. ಅಂದ್ರೆ ಮುಂದೆ ನೆಕ್ಸ್ಟ್ ಯಾವ ರೀತಿ ನಾನು ನಡಿಬೇಕು, ಯಾವ ರೀತಿ ಇರ್ಬೇಕು ಅನ್ನೋದನ್ನೆಲ್ಲಾನು ಕೂಡ ಅರಿತಂತ ಯೇಸು ಕ್ರಿಸ್ತರು ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗೋದಕ್ಕೆ ಸಿದ್ಧರಾಗಿದ್ರು ಅನ್ನೋದನ್ನ ಈ ಒಂದು ಮಾರ್ಕದಲ್ಲೂ ಕೂಡ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಯೋಹಾನದಲ್ಲಿ ನಾವು ನೋಡ್ಬಿಡೋಣ. ಯೋಹಾನ 6ನೇ ಅಧ್ಯಾಯ 14ನೇ ವಚನದಿಂದ 21ನೇ ವಚನವರೆಗೆ. ಚಿತ್ರಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಸಿಸ್ಟರ್. ಬೇರೆ ಯಾರು ಓದ್ತೀರಾ? ನಿಲ್ಲಿಸ್ಬೋದು, ನಾನೇ ಓದ್ತೀನಿ. ಓದಿ ಮೇಡಮ್. ಯೋಹಾನ 6ನೇ ಅಧ್ಯಾಯ 14ರಿಂದ 21. ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. ಆಗ ಯೇಸು ಅವರು ಬಂದು ತನ್ನನ್ನು ಹಿಡ್ಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು. ಸಂಜೆಯಾದಾಗ ಆತನ ಶಿಷ್ಯರು ಸಮುದ್ರ ಮಾರ್ಗವಾಗಿ ಕೆಫೆರ್ನೌಮಿನ ಕಡೆಗೆ ಹೊರಟರು. ಆಗಲೇ ಕತ್ತಲಾಗಿತ್ತು ಮತ್ತು ಯೇಸು ಅವರ ಬಳಿಗೆ ಇನ್ನೂ ಬಂದಿರಲಿಲ್ಲ. ಇದಲ್ಲದೆ ಬಿರುಗಾಳಿ ಬೀಸುವುದರಿಂದ ಸಮುದ್ರವು ಅಲ್ಲಕಲ್ಲೋಲವಾಗಿತ್ತು. ಹೀಗಿರಲಾಗಿ ಅವರು ಹುಟ್ಟು ಹಾಕುತ್ತಾ ಹೆಚ್ಚು ಕಡಿಮೆ ಒಂದು ಹರದಾರಿ ದೂರ ಹೋದ ಬಳಿಕ ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ದೋಣಿ ಸಮೀಪಕ್ಕೆ ಬರುವುದನ್ನು ನೋಡಿ ಅಂಜಿದರು. ಆದರೆ ಆತನು, ಅಂಜಬೇಡಿರಿ, ನಾನು ಅಂದನು. ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು 5 ರೊಟ್ಟಿ 2 ಮೀನಿನ ಒಂದು ಅದ್ಭುತ ಕಾರ್ಯ ಆದ್ಮೇಲೆ ಏನ್ ನಡೀತಾ ಇದೆ ಅಂತಂದ್ರೆ, ಇದನ್ನೆಲ್ಲ ನೋಡಿದಂತ ಜನರು ಶಿಷ್ಯಂದಿರೆಲ್ಲರೂ ಕೂಡ ಅವರ ಒಂದು ಗ್ರಹಿಕೆನೆ ಬೇರೆ ರೀತಿ ಇತ್ತು. ಹಿಂಗಾದ್ರೂ ಮಾಡಿ ಯೇಸು ಕ್ರಿಸ್ತನ ರಾಜನಾಗಿ ಮಾಡ್ಬಿಡೋಣ, ಈ ರೋಮ್ ಸರ್ಕಾರನೆಲ್ಲ ನಾಶ ಮಾಡ್ಬಿಡ್ತಾರೆ, ಮತ್ತೆ ಎಲ್ರಿಗೂ ಕೂಡ ಒಂದು ಸಮಾಧಾನ, ಎಲ್ರಿಗೂ ಒಳ್ಳೆ ಆಹಾರ. ಏನಕ್ಕಂದ್ರೆ ಅಷ್ಟು ಕೊರತೆ ಇತ್ತು ಪ್ರಿಯರೇ. ಯೇಸು ಕ್ರಿಸ್ತ ಬಂದಂತ ಕಾಲದಲ್ಲಿ ಆಹಾರಕ್ಕೆ ಕೊರತೆ, ಆರೋಗ್ಯಕ್ಕೆ ಕೊರತೆ, ಎಲ್ಲಾ ರೀತಿಯ ಒಂದು ಕೊರತೆಗಳೆಲ್ಲ ಇತ್ತು. ಆದಷ್ಟು ಯೇಸು ಕ್ರಿಸ್ತರು ಕೂಡ ಕೊರತೆನ ನೀಗಿಸಿದ್ದಾರೆ. ಅದಕ್ಕಿಂತನೇ ನಾವು ಯೇಸು ಕ್ರಿಸ್ತರನ್ನು ಕೂಡ ಕೆಲವೊಂದು ಹೆಸರಿನಲ್ಲಿ ಕೊರತೆಯನ್ನ ನೀಗ್ಸೋಂತವ್ರು ಅಂತಾನು ಕೂಡ ನಾವು ಕೆಲವೊಂದು ವಚನದಲ್ಲಿ ನಾವು ನೋಡ್ಬೋದು. ಹೀಗಿರ್ಬೇಕಾದ್ರೆ ಆ ಶಿಷ್ಯಂದಿರೆಲ್ಲ ನೆನ್ಸಿ ಏನ್ ಮಾಡ್ತಾರೆ, ಅಲ್ಲಿದ್ದಂತ ಜನರೆಲ್ಲ ಹೆಂಗಾದ್ರೂ ಮಾಡಿ ರಾಜನಾಗಿ ಮಾಡ್ಬಿಡೋಣ ಅಂತ ನೋಡ್ತಾರೆ. ಬಟ್ ಯೇಸು ಕ್ರಿಸ್ತ ಅವ್ರನ್ನ ಮೈಂಡ್ ನ ಡೈವರ್ಟ್ ಮಾಡಿ, ಇವ್ರು ನನ್ ಸಂಗಡ ಇದ್ರೆ ನಾನು ಪ್ರಾರ್ಥನೆ ಮಾಡೋದಕ್ ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬೋದು, ಇವ್ರನ್ನ ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕಳಿಸಿ ಪ್ರಾರ್ಥನೆ ಮಾಡಿ ಅವ್ರ ಮಟ್ಟಿಗೆನೆ ಜಾಯ್ನ್ ಆಗೋದು. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದನ್ನ ಇದೇ ತರ ತುಂಬಾ ಕಡೆ ಮಾಡಿದ್ದಾರೆ. ಮಾಡಿರೋದಕ್ಕೇನೆ ಪ್ರಿಯ ಸಹೋದರ ಮತ್ತು ಸಹೋದರ 16-17 ವಚನದಲ್ಲಿ ಹೇಳ್ತಾ ಇರೋದು, ಅವರು ಆಲ್ರೆಡಿ ನಾನ್ ನಿಮ್ ಸಂಗಡ ಬಂದ್ ಸೇರ್ತೀನಿ, ನೀವು ಮುಂದೆ ಹೋಗಿ ಅಂತ ಅನ್ಬಿಟ್ಟೆ ಕೆಲವೊಂದ್ ಕಡೆ ಕಳ್ಸಿ ಅದಾದ್ಮೇಲೆ ಬೇಗ ಶಾರ್ಟ್ ಕಟ್ ಅಲ್ಲಿ ಹಿಡ್ಕೊ ಹೋಗ್ಬಿಡೋದು. ಏನಕ್ಕಂದ್ರೆ ಯೇಸು ಕ್ರಿಸ್ತರಿಗೆ ಗೊತ್ತಿತ್ತು ಯಾವ ಒಂದು ಸ್ಥಳದಲ್ಲಿ ಯಾವ ರೀತಿ ಹೋದ್ರೆ ಸರಿ ಅನ್ಬಿಟ್ಟು. ಏನಕ್ಕಂದ್ರೆ ಯೇಸು ಕ್ರಿಸ್ತರು ಮತ್ತೆ ಶಿಷ್ಯಂದಿರೆಲ್ಲಾದ್ರೂ ಹೋಗ್ತಾ ಇದ್ರೆ ಜನರೆಲ್ಲ ಮುತ್ತಾಕೊಂಡ್ಬಿಡ್ತಾ ಇದ್ರು, ಮತ್ತೆ ಅವ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ಬೇಗ ಹೋಗಕ್ ಆಗ್ತಿರಲ್ಲ. ಅದೇ ಡಿವೈಡ್ ಮಾಡಿ ಶಿಷ್ಯಂದಿರನ್ನ ಮಾತ್ರ ಕಳಿಸಿ ಯೇಸು ಕ್ರಿಸ್ತರ ಹಂಗೆ ಬಂದ್ರು ಕೂಡ ಯಾರು ಅಷ್ಟು ರೆಕಗ್ನೈಸ್ ಮಾಡದೆ ಬೇಗನೆ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲೂ ಕೂಡ ದೇವರೊಂದು ಕೆಲಸ ಕಾರ್ಯ ಮಾಡೋದಕ್ಕೆ ಸೂಕ್ತ ಅನ್ನೋದು ಇದೊಂದು ಪ್ಲಾನ್ ಆಗಿತ್ತು ಪ್ರಿಯರೇ. ಇಲ್ಲೂ ಕೂಡ ಯೇಸು ಕ್ರಿಸ್ತರು ಚೂಸ್ ಮಾಡಿರುವಂತ ಒಂದು ದಾರಿ ಯಾವುದು ಅಂತಂದ್ರೆ ನೆಲ ಅಲ್ಲ, ಬೆಟ್ಟ ಗುಡ್ಡ ಅಲ್ಲ, ನೀರಿನ ಮಾರ್ಗ.
ಇವರೆಲ್ಲ ನೀರಿನಲ್ಲಿ ಹುಟ್ಟಾಕೊಂಡು ಹೋಗಕ್ಕೂ ಯೇಸು ಕ್ರಿಸ್ತರ ನೀರ್ ಮೇಲೆ ನಡ್ಕೊಂಡ್ ಬರೋದಕ್ಕೂ ಏನಾಗಿತ್ತು ಅಂತಂದ್ರೆ ಸೇಮ್ ಸಿನಾರಿಯೋ, ಅಂದ್ರೆ ಒಂದೇ ಸ್ಪೀಡ್ ಅಲ್ಲಿ ಆ ಒಂದು ಟಾರ್ಗೆಟ್ಗೆ ರೀಚ್ ಆಗುವಂತ ಒಂದು ಸಿನಾರಿಯೋ ನಡೀತು ಪ್ರಿಯರೇ. ಇದು ಬಂದು ಏನು ಆತ್ಮಿಕವಾದಂತ ರೀತಿಯಲ್ಲಿ ನಡೆದಿರೋ ಒಂದು ಘಟನೆನಾ ಅಂತಂದ್ರೆ ಇಲ್ಲ, ಇದು ಸ್ಪಿರಿಚುವಲ್ ಆಗೇನೆ ಆಕ್ಚುಲಿ ಯೇಸು ಕ್ರಿಸ್ತರು ಅವರಲ್ಲಿ ಇದ್ದಂತ ಒಂದು ಶಕ್ತಿನ ಆ ಒಂದು ನೀರಿನ ಮೇಲೆ ನಡೆದಿರುವಂತ ಒಂದು ವಿಶೇಷವಾದಂತ ಒಂದು ಕರ್ತವ್ಯ. ಇದನ್ನ ನಾವು ಯೋಹಾನದಲ್ಲಿ ನಾವು ನೋಡಿದ್ದೀವಿ ಪ್ರಿಯರೇ. ಈಗ ಮತ್ತಾಯ, ಮಾರ್ಕ, ಯೋಹಾನದಲ್ಲಿ ನಾವು ನೋಡಿರೋದ್ರಿಂದ ಈಗ ನಮ್ಗೆ ಸಹೋದರ ಅಂತ ರಸಲ್ ಬ್ರದರ್ ಅವರು ಈ ವಾಕ್ಯಗಳನ್ನೆಲ್ಲ ನಾವು ಓದಿದೀವಿ. ಈ ವಾಕ್ಯಗಳಲ್ಲಿ ನಮ್ಗೆ ಯಾವ ರೀತಿ ಇನ್ನೂ ಅರ್ಥ ಆಗ್ಬೇಕು ಅಂದ್ಬಿಟ್ಟು ರೀಪ್ರಿಂಟ್ ನಲ್ಲಿ ಬರ್ದಿದ್ದಾರೆ. ಅದನ್ನ ನಾವು ಕೂಡ ಓದುವಂತರಾಗಿಲ್ಲ. ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಪೇತ್ರನು ಕೂಗಿಕೊಂಡನು. ರೀಪ್ರಿಂಟ್ಸ್ ಪುಟ 4618. ಮತ್ತಾಯ 14ನೇ ಅಧ್ಯಾಯ 22ರಿಂದ 36ನೇ ವಚನಗಳು. ಆಗ ದೋಣಿಯಲ್ಲಿದ್ದವರು ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ಬೇರೆ ಧಾರ್ಮಿಕ ಗ್ರಂಥಗಳಂತಲ್ಲದೆ ಸತ್ಯವೇದವು ತನ್ನ ಮಹಾಪುರುಷರ ವಿಷಯವಾಗಿ ನಗ್ನ ಸತ್ಯವನ್ನೇ ಹೇಳುತ್ತದೆ. ಇಂಥ ಅಧ್ಯಯನವು ಭಕ್ತನಾದ ಪೇತ್ರನ ಸಹಜ ಪ್ರವೃತ್ತಿಯ ವಿಷಯವಾಗಿ ಆತನ ಬಲ ಮತ್ತು ಬಲಹೀನತೆಗಳೆರಡರ ಬಗ್ಗೆ ಒತ್ತಿ ಹೇಳುತ್ತದೆ. ಇಲ್ಲಿ ಚಿತ್ರಿಸಲಾದ ಗುಣವು ಬೇರೆ ಸನ್ನಿವೇಶಗಳಲ್ಲಿ ಪ್ರದರ್ಶಿತವಾಗಿದ್ದಂತಹ ಅದೇ ಘನತೆಯೂ ಧೀರತೆಯೂ ಉಳ್ಳದ್ದಾದರೂ ನಿಜವಾಗಿಯೂ ಅದು ಪ್ರಗತಿಪೂರ್ವವೂ ಬಡಾಯಿ ಉಳ್ಳದ್ದೂ ಆಗಿತ್ತೆಂಬುದನ್ನು ನಾವು ಗುರುತಿಸುತ್ತಿದ್ದೇವೆ. ಸತ್ಯವೇದದ ಯಾವುದೇ ವ್ಯಕ್ತಿಗಳಲ್ಲಿನ ಗುಣದ ವರ್ಣನೆ ಮಾಡುವಾಗ ಯಾವ ಒಂದು ಬಲಹೀನತೆಯನ್ನು ಅದುಮಿಡುವುದಾಗಲಿ ಇಲ್ಲವೇ ತೆಗೆದಿಡುವಂತದ್ದಾಗಲಿ ತೋರುವುದಿಲ್ಲ. ಈ ಭಕ್ತನಾದ ಪೇತ್ರನೇ ಯೇಸುವು ಆತನಿಗೆ ಸಮೀಪಿಸುತ್ತಿರುವ ಮರಣದ ವಿಷಯವಾಗಿ ಹೇಳಿದ್ದನ್ನು ಕೇಳಿದ ನಂತರ ಒಡೆಯನನ್ನು ತರಾಟೆಗೆ ತೆಗೆದುಕೊಂಡು ಈ ರೀತಿಯಲ್ಲಿ ಮಾತನಾಡಿದ್ದಕ್ಕೆ ಗದರಿಸತೊಡಗಿ ಆತನು ನಿಜವನ್ನು ನುಡಿಯುತ್ತಿಲ್ಲವೆಂಬ ಭರವಸೆಯಿಂದ ಶಿಷ್ಯನು ಗುರುವಿಗಿಂತಲೂ ಹೆಚ್ಚಿಗೆ ತಿಳಿದಿರುವನೆಂತಲೂ ಹೇಳಿದ್ದನು. ಇಲ್ಲಿ ಪೇತ್ರನು ಭವಿಷ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವನಾಗಿಯೂ ಇಲ್ಲವೇ ಇಚ್ಛಾಪೂರ್ವಕವಾಗಿ ತಪ್ಪಾಗಿ ನಿರೂಪಿಸುವವನಾಗಿಯೂ ಇದ್ದನು. ಕರ್ತನು ಈ ವಿಷಯದಲ್ಲಿ ಆತನು ವಿರೋಧಿಸುವವನಾಗಿದ್ದಾನೆಂದು ಗದರಿಸುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಾವ್ ಈ ದಿನ ಹೊಸದಾದಂತ ಒಂದು ಪಾಠ ನೋಡ್ತಾ ಇದೀವಿ. ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಪೇತ್ರನು ಕೂಗಿಕೊಂಡನು ಅನ್ನೋ ಒಂದು ಪಾಠ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಬೈಬಲ್ ಹೊರತುಪಡಿಸಿ ಬೇರೆ ಒಂದು ಧರ್ಮದಲ್ಲಿ ಬೇರೆ ಒಂದು ರೀತಿಯಲ್ಲೆಲ್ಲ ಒಂದು ಧರ್ಮಕ್ಕೂ ಅನ್ನೊಂದು ಪುಸ್ತಕ ಇದೆ. ಅಲ್ಲೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಬರೀ ಎಲ್ಲ ಅವ್ರದ್ದು ಒಳ್ಳೇದನ್ನ ಮಾತ್ರ ರೆಪ್ರೆಸೆಂಟ್ ಮಾಡ್ತಾರೆ. ಯಾವುದೇ ನೀವು ತಗೊಳ್ಳಿ, ವಾಟ್ ಎವರ್ ಇಟ್. ಈಗ ನಿಮ್ಮ ಆಲೋಚನೆ ಬರೋ ಪ್ರಕಾರ ಹಿಂದೂ ರಿಲಿಜಿಯನ್ಸ್ ಅಲ್ಲೇ ಆಗ್ಲಿ, ಮುಸ್ಲಿಮ್ಸ್ ಅಲ್ಲೇ ಆಗ್ಲಿ, ಯಾವುದೋ ಒಂದು ರಿಲಿಜಿಯನ್ಸ್ ಎಲ್ಲ ಇದೆಯಲ್ಲ, ಎಲ್ಲದರಲ್ಲೂ ಕೂಡ ಒಂದೊಂದು ಗ್ರಂಥದಲ್ಲೂ ಕೂಡ ಅವ್ರದ್ದೆಲ್ಲ ಒಳ್ಳೇದನ್ನೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹೊರತು ಕೆಟ್ಟದನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ. ಅವ್ರ ಏಳು ಬೀಳನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ. ಆದ್ರೆ ನಮ್ಮ ಬೈಬಲ್ ನಲ್ಲಿ, ನಮ್ಮ ಒಂದು ಸತ್ಯವೇದದಲ್ಲಿ ಎಲ್ರು ಆದಿಯಿಂದ ಹಿಡ್ಕೊಂಡು ಕ್ರಿಸ್ತನ ಒಂದು ಕಾಲ್ಘಟ್ಟದವರೆಗೂ ಕೂಡ ಅವರ ಒಂದು ಬಲಹೀನತೆಗಳು, ಬಲ ಯಾವುದು, ಅವರ ಒಂದು ಗುಣ ಯಾವುದು, ಅವರ ಒಂದು ಸನ್ನಿವೇಶನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನೆಲ್ಲ ಕೂಡ ಬರ್ದಿದ್ದಾರೆ ಪ್ರಿಯರೇ. ಸೊ ಅದಕ್ಕೇನೆ ಇದನ್ನ ಸತ್ಯ ವೇದ ಅಂತ ಕರೆಯೋದು ಪ್ರಿಯರೇ. ಇದ್ರಲ್ಲಿ ಇರೋದೆಲ್ಲ ಸತ್ಯನೇ. ಅದನ್ನೇ ನಾವು ಅರ್ಥಭರಿತವಾಗಿ ಅರ್ಥ ಮಾಡ್ಕೊಂಡು ನಮ್ಮ ಒಂದು ಗುಣಲಕ್ಷಣಗಳನ್ನ ಸರಿಪಡಿಸ್ಕೋಬೇಕು ಅನ್ನೋದೇ ಈ ಒಂದು ಪುಸ್ತಕದ ಇಂಟೆಂಟಿವಿಟಿ, ಅಂದ್ರೆ ಇಂಟೆನ್ಷನ್, ಅಂದ್ರೆ ಮೂಲವಾದಂತ ಒಂದು ಉಪಾಧ್ಯಾಯ ಅಂತ ಅನ್ಬಿಟ್ಟೆ ನಾವು ನೋಡ್ಬೋದು ಪ್ರಿಯರೇ. ನೋಡಿ, ಪೇತ್ರನ್ ಬಗ್ಗೆ ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇದಾರೆ. ಪೇತ್ರ ಬಂದು ದುಡುಕ್ ಮಾತಾಡೋಂತ ವ್ಯಕ್ತಿ. ಎಂತ ವ್ಯಕ್ತಿ ಅಂದ್ರೆ ಪ್ರಶ್ನೆನೇ ಇನ್ನು ಕೇಳಿರಲ್ಲ, ಆಗ್ಲೇ ಉತ್ತರ ಇದಾ ಅನ್ನೋ ರೀತಿ ಹೇಳುವಂತ ಒಂದು ಸ್ವಭಾವದ ವ್ಯಕ್ತಿ ಪ್ರಿಯರೇ ಈತನು ಪೇತ್ರನು. ಈ ಪೇತ್ರ ನಮಗೆಲ್ಲ ಗೊತ್ತು, ಯೇಸು ಕ್ರಿಸ್ತನ ಹಿಡ್ಕೊಡೋವಂತ ಒಂದು ಸನ್ನಿವೇಶದಲ್ಲೇ ಆಗ್ಲಿ, ಮತ್ತೆ ಯೇಸು ಕ್ರಿಸ್ತ ತಾನಾಗ್ತಾನೆ ಮರಣಕ್ಕೆ ಹೋಗ್ತಾ ಇದೀನೇನೋ ಅಂತ ಹೇಳ್ಬೇಕಾದ್ರೆ ತಕ್ಷಣ ಅಯ್ಯೋ ನೀವೆಲ್ಲ ಸಾಯ್ಬಾರ್ದು, ನೀವೇನು ಇರ್ಬೇಕು ಅನ್ನೋ ಒಂದು ಮಾತಿನ ಒಂದು ಶೈಲಿನೇ ಆಗ್ಲಿ, ಎಲ್ಲಾ ಒಂದು ಸನ್ನಿವೇಶದಲ್ಲೂ ಪೇತ್ರನು ದುಡುಕಿ ಮಾತಾಡುವಂತ ಒಂದು ವಿಷಯ, ಒಂದು ಗುಣನ
ಹೊಂದಿರುವಂತ ವ್ಯಕ್ತಿಯಾಗಿದ್ದ. ಇಂಥ ಒಂದು ಗುಣ ನಮ್ಮಲ್ಲೂ ಕೂಡ ಇರುತ್ತೆ ಪ್ರಿಯರೇ. ಸೊ ನಮ್ಮ ಈಗ ನಾವು ನೋಡ್ಬೇಕಾದ್ರೆ ಯಾಕೆ 12 ಜನ ಶಿಷ್ಯಂದಿರನ್ನ ದೇವರು ಆರಿಸಿದ್ರು ಅಂತಂದ್ರೆ, ಇಡೀ ಲೋಕದಲ್ಲಿ 12 ಗುಣಗಳಿರುವಂತ ವ್ಯಕ್ತಿಗಳೇ ಇಡೀ ಲೋಕದಲ್ಲಿ ಇರೋದು. ಅದ್ರಲ್ಲಿ ಒಂದೊಂದು ಗುಣ ಒಂದೊಂದು ರೀತಿ ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನೇ ನಮ್ಗೆ ಮೂಲ ಪಾಠ ಪ್ರಿಯರೇ. ಈ ತರ ನಮ್ಮಲ್ಲೂ ಕೂಡ ಒಂದು ದುಡುಕುತನ ಅನ್ನೋ ಒಂದು ಗುಣ ನಮ್ಮಲ್ಲಿದ್ರೆ ನಾವು ಇದನ್ನ ತಗ್ಗಿಸ್ಕೋಬೇಕು, ಸರಿಪಡಿಸ್ಕೊಂಡು ಇರ್ಬೇಕು ಅನ್ನೋದೇನೆ ನಮ್ಗಿಲ್ಲೊಂದು ಪಾಠ. ಈಗ ನೋಡೋಣ, ವಾಪಸ್ ನಾವು ಪಾಠಕ್ಕೆ ಬಂದ್ಬಿಡೋಣ ಪ್ರಿಯರೇ. ಇಲ್ಲಿ ಯೇಸು ಕ್ರಿಸ್ತರು ಪೇತ್ರನಿಂದ ಇನ್ನು ಮುಂದೆ ಬರುವಂತ ದಿನದಲ್ಲಿ ಅಷ್ಟೊಂದು ಭವಿಷ್ಯನ ನೋಡಿರುವಂತ ಯೇಸು ಕ್ರಿಸ್ತರು ಒಂದೊಂದು ಸ್ಥಳದಲ್ಲಿ ಆತನ ದುಡುಕಿ ಮಾಡಿದ ಒಂದು ಕರ್ತವ್ಯದಲ್ಲೂ ಏನ್ ಮಾಡಿದ್ದಾರೆ ಅಂದ್ರೆ ದಂಡಿಸಿದರೆ, ಶಿಕ್ಷಿಸಿದರೆ, ತಪ್ಪು ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ ಪ್ರಿಯರೇ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಇದೇನ್ ನಮ್ಗೇನ್ ಆಶ್ಚರ್ಯ ಅಲ್ಲ, ಬಟ್ ಇದು ತುಂಬಾ ಒಳ್ಳೇದು ಅನ್ನೋದನ್ನೇ ನಮ್ಗೆ ಇಲ್ಲಿ ಪಾಯಿಂಟ್ ಹೇಳ್ತಾ ಇದಾರೆ. ನೆಕ್ಸ್ಟ್ ಇದ್ರ ಬಗ್ಗೆನೇ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಪರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪರ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಧೀರನಾದ ಈ ಮನುಷ್ಯನು ನಂತರದಲ್ಲಿ ಒಂದು ಕತ್ತಿಯನ್ನು ಎಳೆದು ತನ್ನ ಒಡೆಯನನ್ನು ರಕ್ಷಿಸುವ ಸಲುವಾಗಿ ಮಹಾಯಾಜಕನ ಆಡಿನ ಕಿವಿಯನ್ನು ಕಡಿದಿದ್ದನು. ಇಷ್ಟೆಲ್ಲ ಆದರೂ ಕೇವಲ ಕೆಲವು ಗಂಟೆಗಳ ನಂತರ ಆತನು ಅವನನ್ನು, ಅಂದರೆ ಯೇಸುವನ್ನು ಅಲ್ಲಗಳೆದು ತನ್ನ ವಿಷಯವಾಗಿ ಶಾಪ ಹಾಕಿಕೊಳ್ಳುವುದಕ್ಕೆ ತೊಡಗಿದ್ದನು. ಹೀಗಿದ್ದರೂ ಒಡೆಯನು ಆತನನ್ನು ಪ್ರೀತಿಸಿದ್ದನು. ತನ್ನಲ್ಲಿ ವಿಚಿತ್ರವಾಗಿ ಜೊತೆಗೂಡಿದ್ದ ತನ್ನ ದೋಷ ಬಲಗಳ ನಡುವೆಯೂ ಆತನು ಘನವಂತಿಕೆ ಉಳ್ಳ ನಂಬಿಗಸ್ತನಾದ ಹೃದಯವನ್ನು ಹೊಂದಿದ್ದು ತಾನು ಬಡಾಯಿ ಕೊಚ್ಚಿಕೊಳ್ಳುವಾಗಲೂ ಹೀಗೆ ನುಡಿದಿದ್ದನು: ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರಿಯುವುದಿಲ್ಲ. ಭಕ್ತನಾದ ಪೇತ್ರನು ಇತರ ಶಿಷ್ಯರೊಂದಿಗೆ ಮೀನು ಹಿಡಿಯುವ ದೋಣಿಯಲ್ಲಿ ಅಲ್ಲೋಲ ಕಲ್ಲೋಲವಾದ ಸಮುದ್ರದ ಮೇಲಿದ್ದನೆಂದು ನಮ್ಮ ಅಧ್ಯಯನವು ತೋರಿಸಿಕೊಡುತ್ತದೆ. ಯೇಸುವು ಅವರೊಂದಿಗೆ ದೋಣಿಯಲ್ಲಿ ಹೋಗಲು ಒಪ್ಪದೆ ಕೆಲವು ಸಮಯ ಪ್ರಾರ್ಥನೆ ಮಾಡುವುದಕ್ಕೆ ಪರ್ವತ ಪ್ರದೇಶಕ್ಕೆ ವಾಪಸ್ಸಾಗಿದ್ದನು. ಒಡೆಯನು ತಮ್ಮ ಬಳಿಗೆ ನಡೆದು ಬರುತ್ತಿರುವುದನ್ನು ಕಂಡಾಗ ದೋಣಿಯು ಇನ್ನೂ ಸೇರಬೇಕಾದ ಸ್ಥಳಕ್ಕೆ ತಲುಪಿರಲಿಲ್ಲ. ಮೊದಮೊದಲು ಅವರೆಲ್ಲರೂ ಭಯಭೀತರಾಗಿದ್ದರು. ಅನಂತರ ಆತನ ಮಾತಿನಿಂದ ಭರವಸೆಯು ಅವರಲ್ಲಿ ಹಿಂದಿರುಗಿ ಬಂದಿತ್ತು. ಕಡೆಯಲ್ಲಿ ಪೇತ್ರನು ಆತನ ಬಳಿಗೆ ನಡೆದು ಬರಲು ಅಪ್ಪಣೆ ಕೋರಿದ್ದನು. ಈ ಅಪ್ಪಣೆಯನ್ನು ಕೊಡಲಾಗಿತ್ತು ಮತ್ತು ಈ ಪೇತ್ರನು ತನ್ನ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇ ಆದಲ್ಲಿ ಆತನು ಕರ್ತನ ಬಳಿಗೆ ಸುರಕ್ಷಿತವಾಗಿ ತಲುಪಬಹುದಿತ್ತು ಎನ್ನುವುದರಲ್ಲಿ ನಾವು ಸಂದೇಹ ಪಡುವುದಕ್ಕಾಗದು. ಯಾಕೆಂದರೆ ತಾನು ಮತ್ತು ಇತರ ಶಿಷ್ಯರು ರೋಗಿಗಳನ್ನು ಗುಣಪಡಿಸುವುದರಲ್ಲಿಯೂ ಮತ್ತು ದೆವ್ವಗಳನ್ನು ಬಿಡಿಸುವುದರಲ್ಲಿಯೂ ಉಪಯೋಗಿಸಿದ ಅದೇ ಶಕ್ತಿಯು ಅವನನ್ನು ಮುಳುಗದಂತೆ ಕಾಪಾಡಲು ಪೂರ್ಣ ಸಾಮರ್ಥ್ಯವುಳ್ಳದ್ದಾಗಿತ್ತು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪೇತ್ರನ್ನ ನಮ್ಗೆ ಇಂಗ್ಲಿಷ್ ಅಲ್ಲಿ ಡೇರಿಂಗ್ ಅಂತ ಕೂಡ ಕರಿಬಹುದು. ನೋಡಿ, ಇಂತ ಒಂದು ವಿಶೇಷವಾದಂತ ಒಬ್ಬ ವ್ಯಕ್ತಿ, ಒಳ್ಳೆ ಕ್ಯಾರೆಕ್ಟರ್ ಇರುವಂತ ವ್ಯಕ್ತಿ, ಈತನ ಏನ್ ಮಾಡಿದಾನೆ ಅಂತಂದ್ರೆ ಯೇಸು ಕ್ರಿಸ್ತನ ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ಒಂದ್ ಸೋಲ್ಜರ್ ಕಿವಿನೇ ಕಟ್ ಮಾಡ್ಬಿಟ್ಟ ಪ್ರಿಯರೇ. ಅಂತ ಒಬ್ಬ ಅಷ್ಟು ತುಂಬಾ ಪ್ರೀತಿ ಗುರು ಮೇಲೆ, ಅಷ್ಟೊಂದು ಪ್ರೀತಿ ಮಡಗಿರುವಂತ ವ್ಯಕ್ತಿ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಮಾಡ್ತಾನೆ ಅಂದ್ರೆ ತನಗ್ ತಾನೇ ಶಾಪ ಮಾಡ್ಕೊಂಡು, ತನಗ್ ತಾನೇ ಬೈಕೊಂಡು, ನನ್ಗೆ ಯೇಸು ಸ್ವಾಮಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಓಡೋಗಿರೋಂತನೂ ವ್ಯಕ್ತಿ ಇರ್ತಾನೆ. ನೋಡಿ, ಇದು ಏನಿದೆ ಅರ್ಥ ಅಂತಂದ್ರೆ ಒಂದೇ ಮೈಂಡು, ಡಬಲ್ ಎರಡು ವಿಧವಾದಂತ ರೀತಿ ಒಂದು ಕ್ರಿಯಾತ್ಮಕವಾದಂತ ಚಟುವಟಿಕೆ ಮಾಡುವಂಥದ್ದು. ಅಂದ್ರೆ ಹಿಂಗೂ ಮಾಡೋದು ಹಂಗೂ ಮಾಡೋದು, ಬಟ್ ಮಾಡೋದೆಲ್ಲ ಅದಕ್ಕೇನೆ ಮೀಸಲಾಗಿರುವಂತದ್ದು ಆ ತರ ಪ್ರಿಯರೇ. ಅಂದ್ರೆ ಒಂದು ನಿರ್ಧಾರ ಇಲ್ಲ, ಎರಡೆರಡು ನಿರ್ಧಾರನ ಹೋಲಿಸುವಂತ ವ್ಯಕ್ತಿಯ ಗುಣ ಈ ಪೇತ್ರನವ್ರದ್ದು. ನೋಡಿ, ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತಂದ್ರೆ, ವಿಶೇಷವಾಗಿ ನಾವು ಮತ್ತಾಯ, ಮಾರ್ಕ, ಲೂಕ ಅದ್ರಲ್ಲಿ ನಾವು ನೋಡಿದ್ವಿ. ಸೇಮ್ ಅದೇ ತರ ಇಂತ ಒಳ್ಳೆ ಭಕ್ತನಾದಂತ ಪೇತ್ರನು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ದೋಣಿಲಿ ಯಾವ ತರ ಅಂತಂದ್ರೆ ದೋಣಿನ ನೋಡಿ ಪ್ರಿಯರೇ, ಆಗಿನ ಕಾಲದಲ್ಲೆಲ್ಲ ದೋಣಿ ಹೆಂಗೆ ಅಂತಂದ್ರೆ ಒಬ್ಬ ಓಡಿಸ್ತಾ ಇದ್ರೆ ಇನ್ನು ಕೆಲವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ದಿಕ್ನ ತೋರ್ಸೋದಕ್ಕೋಸ್ಕರ ಒಂದು ವೇವ್ಸ್ ಜಾಗ ಅಂತ ಬರುತ್ತೆ. ಅಂದ್ರೆ ಈ ತರ ಹಿಡಿದ್ರೆ ಈ ಲೆಫ್ಟ್ ಸೈಡ್ ಹಿಡಿದ್ರೆ ರೈಟ್ ಸೈಡ್ ಹೋಗೋದು, ರೈಟ್ ಸೈಡ್ ಹಿಡಿದ್ರೆ ಲೆಫ್ಟ್ ಸೈಡ್ ಹೋಗೋದು, ಇನ್ನು ಟಾಪ್ ಅಲ್ಲಿ ಹತ್ ಕೂತ್ಕೊಬಿಟ್ಟು ಯಾವ ದಿಕ್ಕಿಗೆ ಹೋಗ್ಬೇಕು ಅನ್ನೋದನ್ನ ಒಬ್ಬ ವ್ಯಕ್ತಿ ನೋಡಿ ನೋಡಿ ಹೇಳ್ತಾ ಇರ್ತಾನೆ. ಆ ಕಡೆ ದಿಕ್ಕಿಗೆ ಆ ಗಾಡಿ ತಿರುಗಿಸ್ಕೊಂಡ್ ಹೋಗ್ಬೇಕು. ಈ ತರ ಸಿನಾರಿಯೋ, ಈ ತರ ಕೆಲ್ಸದಲ್ಲಿ ಪೇತ್ರನ್ ತುಂಬಾ ಹೈಟ್ ಆಗಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ವಾಚಬಲ್ ಮಾಡ್ತಾ ಇದ್ದಾನಂತೆ.
ಆತನ ಏನ್ ಮಾಡಿದಾನೆ ಅಂತಂದ್ರೆ ತಕ್ಷಣ ಯೇಸು ಸ್ವಾಮಿ ನೋಡ್ಬಿಟ್ಟಿದ್ದಾರೆ. ಅಂದ್ರೆ ಜೀಸಸ್ ಕ್ರೈಸ್ಟ್ ಅಂತ ಅವ್ನಿಗೆ ಗೊತ್ತಾಗ್ಲಿಲ್ಲ. ತಕ್ಷಣ ಏನ್ ಅನ್ಸುತ್ತೆ ಅಂತಂದ್ರೆ ಯಾರೋ ಒಬ್ರು ನೀರ್ ಮೇಲೆ ಆಕ್ಚುಲಿ ಥಿಂಕ್ ಮಾಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ನಿಮ್ನೆ ನಾನೆಲ್ಲ ದೋಣಿ ಕರ್ಕೊಂಡ್ ಹೋಗ್ಬಿಟ್ಟಿದ್ವಿ ಅನ್ಕೊಳ್ಳಿ ಮಿಡ್ ನೈಟ್ ಅಲ್ಲಿ ಯಾವ್ದಾದ್ರು ಮನುಷ್ಯ ನೀರ್ ಮೇಲೆ ನಡ್ಕೊಂಡ್ ಹೋಗ್ತಿರೋದ್ ನೀವೇ ನೋಡಿದ್ರೆ ನಾವು ಎಲ್ರು ಏನಾಗ್ತಿವಿ, ಗಾಬರಿಗೊಂಡ್ತೀವಿ. ಅದೇ ತರ ಶಿಷ್ಯಂದಿರು ಕೂಡ, ಅದ್ರಲ್ಲಿ ಎಕ್ಸ್ಪೆಷಲಿ ಪೇತ್ರನು ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾರೆ. ಅವರೆಲ್ಲ ನೋಡಿದ್ದಾರೆ ದೆವ್ವ ಬಿಡ್ಸೋದು, ಆಹಾರನೆಲ್ಲ ಕೊಡುವಂತದ್ದು, ರೋಗಗಳನ್ನ ಅದ್ಭುತ ಮಾಡೋದು, ಸ್ಪಾಟ್ ಎಲ್ಲ ಕೈ ಇಲ್ದಿರ ಕೈಗೆ ಬರೋಸೋದು, ಕಣ್ಣಿಲ್ದಿರೋ ಕಣ್ ಕೊಡೋದು, ಇಂತ ಎಲ್ಲ ಅದ್ಭುತಗಳನ್ನೆಲ್ಲ ನೋಡಿದ್ದಾರೆ. ಈಗ ನೀರ್ ಮೇಲ್ ನಡೆಯೋದು ಅಂದ್ರೆ ಏನು, ಯಾವ ಮನುಷ್ಯನು ಮಾಡ್ದಿರೋ ಅಂತ ಒಂದು ಮನುಷ್ಯ ಅಂದ್ರೆ ಲಿಟ್ರರಿ ಆಗಿ ಹೇಳ್ಬೇಕಂದ್ರೆ ಮನುಷ್ಯರುಗಳು ಯಾರು ಮಾಡಲ್ಲ ರೀ ನೀರ್ ಮೇಲೆ ನಡೆಯುವಂತ ಒಂದು ಕೆಲ್ಸನ. ಅದನ್ನ ಇಲ್ಲಿ ನೋಡಿ ಇವ್ರು ಶಾಕ್ ಆಗ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆಕ್ಚುಲಿ ನೀರ್ ಮೇಲೆ ನಡೆಯಕ್ ಸಾಧ್ಯ ಏನಂದ್ರೆ ಮನುಷ್ಯರು ಆಗಲ್ಲ. ಅದೊಂದು ಸೈಂಟಿಫಿಕ್ ಆಗಿ ನಾವು ನೋಡ್ಬೇಕಾದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ನೀರ್ ಮೇಲೆ ಏನಂತಂದ್ರೆ ಎಂತ ವಸ್ತು ಆದ್ರೂ ಏನಾಗುತ್ತೆ ಅಂತಂದ್ರೆ ಮುಳುಗ್ಬಿಡುತ್ತೆ. ನೀರಿನ ಒಂದು ಡೆನ್ಸಿಟಿ ಏನಾಗಿದೆ ತುಂಬಾ ಕಮ್ಮಿ ಇದೆ ಪ್ರಿಯರೇ. ಅದೇ ನೀರ್ ಬಿಟ್ಟು ಬೇರೆ ಲೋಹಗಳು ಏನಾದ್ರು ಲಿಕ್ವಿಡ್ ಲೋಹಗಳೇನಾಗಿತ್ತು ಅಂತಂದ್ರೆ ಅದ್ರ ಮೇಲ್ಗಡೆ ಅದ್ರದೇ ಆದಂತ ಒಂದು ಮಾಸ್ ಅಂದ್ರೆ ಏನು, ಅದಕ್ಕಿಂತ ಕಮ್ಮಿ ಹೋಲಿಕೆ ಆಗುವಂತ ಒಂದು ತೂಕದ ಒಂದು ವಸ್ತು ಏನೋ ಮಾಡ್ಬೋದು, ತೇಲ್ಬೋದು ನಡಿಬೋದು. ಉದಾಹರಣೆ ನೀರಿನ ಮೇಲೆ ನೀವು ಸ್ಪಂಜ್ ಏನ್ ಮಾಡುತ್ತೆ, ಮುಳುಗ್ಬಿಡುತ್ತಾ? ಎಲ್ರು ಇದೀರಾ ಲೈನಲ್ಲಿ? ಮುಳುಗಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರ. ಆದ್ರೆ ಇಲ್ಲಿ ಏನ್ ನಡೀತಾ ಇರೋದು ಅಂತಂದ್ರೆ ಸೇಮ್ ಶಕ್ತಿ, ಇಲ್ಲೇನ್ ಬೇರೆ ಶಕ್ತಿ ಏನು ಉಪಯೋಗಿಸಿಲ್ಲ. ಯೇಸು ಕ್ರಿಸ್ತರು ಅದ್ಭುತ ಮಾಡೋದಕ್ಕೆ ಉಪಯೋಗಿಸ್ತಿದ್ದಂತ ಪವಿತ್ರ ಶಕ್ತಿ, ಪವಿತ್ರಾತ್ಮನ ಶಕ್ತಿ, ಅದೇ ಶಕ್ತಿನೇನೆ ಇಲ್ಲೂ ಕೂಡ ಶಕ್ತಿ ಉಪಯೋಗಿಸ್ತಾ ಇದ್ದಾರೆ. ಯಾವ ತರ, ಈಗ ನೋಡಿ ಯೇಸು ಕ್ರಿಸ್ತರು ಉದಾಹರಣೆ ನಾವು ನೋಡ್ಬೇಕಾದ್ರೆ ಈಗ ಇನ್ನೊಂದು ವಿಶೇಷವಾದಂತ ಅದ್ಭುತ ಯಾವ ತರ, ಜಸ್ಟ್ ಟಾಪಿಕ್ ಇಂದ ಔಟ್ ಸೈಡ್ ಆಗಿ ನಾವು ಥಿಂಕ್ ಮಾಡೋಣ. ಯೇಸು ಕ್ರಿಸ್ತ ಏನಾಗಿರ್ತಾರೆ ಅಂತಂದ್ರೆ ಸತ್ತೋಗ್ಬಿಟ್ಟಿರ್ತಾರೆ. ಸತ್ತಾದ್ಮೇಲೆ ಏನಾಗುತ್ತೆ ಅಂದ್ರೆ 3 ದಿನ ಆದ್ಮೇಲೆ ಎಲ್ರು ಒಂದ್ ಕೋಣೆ ಒಳಗಡೆ ಇರ್ತಾರೆ. ಗೋಡೆ ಒಳಗಡೆಯಿಂದ ವಾಪಸ್ ಒಳಗಡೆ ಬರ, ಇದೆಲ್ಲ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಆತ್ಮಿಕವಾಗಿದ್ರು, ಅದಕ್ಕಿದೆಲ್ಲ ನಡೆಯಕ್ ಸಾಧ್ಯ. ಅದಾದ್ಮೇಲೆ ಒಂದು ಬೆಟ್ಟದ ಮೇಲೆ ನಿಂತ್ಕೊಬಿಟ್ಟು ಸುಮಾರು 500 ಮಂದಿ ಶಿಷ್ಯಂದಿರು ಮತ್ತೆ ಅಪೋಸ್ತಲರ್ಸ್ ಗಳೆಲ್ಲರ ಮಧ್ಯದಲ್ಲಿ ಆಕಾಶಕ್ಕೆ ಏರಿ ಹೋದಿದ್ದು, ಇದನ್ನೆಲ್ಲ ನಾವು ನೋಡ್ಬೇಕು. ಇದೆಲ್ಲ ಆತ್ಮಿಕವಾದದ್ದು ಇದ್ದಿದ್ದರಿಂದಲೇ ಸಾಧ್ಯ ಅಂತ ನಾವು ಒಂದ್ ಥಿಯರಿ ಹೇಳ್ತಾರೆ. ಬಟ್ ಇನ್ನೊಂದ್ ಥಿಯರಿ ಏನಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ನೀರಿನ ಮೇಲೆ ನಡೆಯೋದಕ್ಕೆ ಯಾವ ಒಂದು ಥಿಯರಿನ ಉಪಯೋಗಿಸಕ್ ಸಾಧ್ಯ ಅಂತಂದ್ರೆ ಯೇಸು ಕ್ರಿಸ್ತರು ಡೆಫಿನೆಟ್ಲಿ ಯಾವ ಒಂದು ಶಕ್ತಿನ ಅಪಾರವಾಗಿ ಉಪಯೋಗಿಸಿದ್ದಾರೆ ಅಂತಂದ್ರೆ ಇದು ನಡೆಯೋದು, ನಡ್ಕೊಂಡು ಹೋಗೋದು. ಯಾವ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಉದಾಹರಣೆ ನಾವು ನೋಡ್ಬೇಕಾದ್ರೆ ಬೈಬಲ್ ನಲ್ಲಿ 2-3 ಉದಾಹರಣೆಗಳಿದೆ. ಪವಿತ್ರಾತ್ಮ ಬಂದ ತಕ್ಷಣ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಟ್ರಾವೆಲ್ ಮಾಡುವಂತ ಒಂದು ಉದಾಹರಣೆ ನಾವು ನೋಡ್ಬೇಕಾದ್ರೆ ಎಲಿಶಾ ಅವ್ರ ಕಾಲದಲ್ಲೂ ಕೂಡ ನಡೆದಿದೆ. ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ ಶಿಷ್ಯಂದಿರ ಒಂದು ಕಾಲಘಟ್ಟದಲ್ಲೂ ಕೂಡ ನಡೆದಿದೆ. ಒಬ್ಬ ಅಪೊಸ್ತಲರು ಒಂದು ಸನ್ನಿವೇಶದಲ್ಲೂ ಕೂಡ ಹೋಗ್ಬೇಕಾದ್ರೂ ಅದು ಕೂಡ ನಡೆದಿದೆ. ಅದೇ ಪ್ರಕಾರನೇ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿ ಬೆಟ್ಟದಿಂದ ಕೆಳಗಡೆ ಬಂದು ಫುಲ್ ಆತ್ಮೀಕವಾದಂತ ರೀತಿಯಲ್ಲಿ ಇದ್ದಾಗ ಅವರು ಈಗ ಈ ಪ್ಲೇಸ್ ಇಂದ ಆ ಪ್ಲೇಸ್ ನಡಿಬೇಕು ಅಂದಾಗ ಆ ಶಾರ್ಟ್ ಕಟ್ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ನೀರಿನ ಮೇಲೆನೆ ಟ್ರಾವೆಲ್ ಮಾಡ್ಬೇಕಾಗಿತ್ತು. ಆಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ದೈವಿಕವಾದಂತ ಒಂದು ಸ್ವಭಾವದ ರೀತಿಯಲ್ಲಿ ಆ ಒಂದು ಶಕ್ತಿನ ಉಪಯೋಗಿಸ್ಕೊಂಡು ಆ ಒಂದು ಶಕ್ತಿ ಮುಖಾಂತರ ಅವ್ರು ಏನ್ ಮಾಡಿದಾರೆ, ನಡ್ಕೊಂಡು ವೇಗವಾಗಿ ಬಂದಿದ್ದಾರೆ ಪ್ರಿಯರೇ. ಆ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ಶಿಷ್ಯಂದಿರು ದೋಣಿನ ಮೀಟ್ ಮಾಡಿದ್ದಾರೆ. ಅಲ್ಲಿ ಅಲ್ಲಿ ಇದ್ದಂತ ಶಿಷ್ಯಂದಿರು ಆ ಒಂದು ಗಾಳಿಯನ್ನ ಎದುರಿಸ್ತಿದ್ದಂತ ಒಂದು ಸನ್ನಿವೇಶನ ನೋಡಿ ಯೇಸು ಕ್ರಿಸ್ತರು ಅವ್ರ ಸಂಗಡ ಹೋಗಿ ಸಾಂತ್ವನ ಹೇಳಿ ಅವ್ರ ಸಂಗಡನೆ ವಾಪಸ್ ಆ ಒಂದು ಎಲ್ಲಿ ಹೋಗ್ಬೇಕಾಗಿತ್ತು ಆ ಒಂದು ಸ್ಥಳಕ್ಕೆ ಹೋಗಿದ್ದಾರೆ ಪ್ರಿಯರೇ. ಸೊ ಇದನ್ನೆಲ್ಲ ನಾವು ಓವರ್ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಇಲ್ಲಿ ಯಾವ್ದೋ ಬೇರೆ ಶಕ್ತಿಯನ್ನೇನೋ ಉಪಯೋಗಿಸಿದ್ರ ಅಂದ್ರೆ ಇಲ್ಲ, ಅವ್ರು ಕೊಟ್ಟಿದ್ ಬರೀ ಒಂದೇ ಒಂದು ಶಕ್ತಿ, ಅದೇ ಪವಿತ್ರಾತ್ಮನ ಶಕ್ತಿ. ಅದು ಅಳತೆಗಿಂತ ಮೀರಿದ್ದು, ಅಂದ್ರೆ ನಮ್ಗೆಲ್ಲಕ್ಕಿಂತ ತುಂಬಾ ವಿಶೇಷವಾದಂತ ಒಂದು ಆ ಶಕ್ತಿ, ಆ ಒಂದು ಶಕ್ತಿಲೇನೆ, ಅದೇ ಶಕ್ತಿಲೇನೆ ಈ ಒಂದು ಅದ್ಭುತನು ನೆರವೇರಿಸಿದ್ರು. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ದಿವ್ಯಾ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಅಲ್ಪ ವಿಶ್ವಾಸಿಯೇ ಏಕೆ ಸಂದೇಹ ಪಟ್ಟಿ?
ಭಕ್ತನಾದ ಪೇತ್ರನ ನಂಬಿಕೆಯು ಇತರರಿಗಿಂತಲೂ ಬಲವುಳ್ಳದ್ದಾಗಿತ್ತು ಮತ್ತು ಈ ದಿನದಲ್ಲಿ ನಮಗಿರುವುದಕ್ಕಿಂತಲೂ ಅದು ಬಲವುಳ್ಳದ್ದಾಗಿತ್ತು. ಸಮುದ್ರದ ಅಲ್ಲೋಲ ಕಲ್ಲೋಲದ ಮೇಲೆ ಕ್ಷಣಕಾಲ ಆತನ ಕಣ್ಣು ಬಿದ್ದಾಗ ಆತನ ನಂಬಿಕೆ ವಿಫಲವಾಗತೊಡಗಿ ಆತನು ಮುಳುಗುವುದಕ್ಕೆ ತೊಡಗಿದನು. ಹೇಗೂ ಒಡೆಯನು ಆತನನ್ನು ಹಿಡಿದುಕೊಂಡು ಹೀಗೆ ಹೇಳಿದ್ದನು, ಎಲೈ ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟಿ? ಆ ಸನ್ನಿವೇಶದಲ್ಲಿ ಕಲಿಯಬೇಕಿದ್ದ ಪಾಠವು ಸಂಪೂರ್ಣಗೊಂಡಿತ್ತು ಮತ್ತು ಬಿರುಗಾಳಿ ನಿಂತು ಹೋಯಿತು. ನಂತರದಲ್ಲಿ ಶಿಷ್ಯರೆಲ್ಲರೂ ಈತನು ದೇವಕುಮಾರನೆಂಬುದನ್ನು ಹೊಸದಾಗಿ ಮನಗಂಡವರಾಗಿ, ಗಾಳಿಯೂ ಸಮುದ್ರವೂ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಕರ್ತನನ್ನು ನಮಸ್ಕರಿಸಿ ಆರಾಧಿಸಿದ್ದರು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡ್ಬೇಕಾದ್ರೆ ಇಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ನೀರಿನಲ್ಲಿ ಬಂದಿದ್ದಾರೆ. ಇನ್ ಕೇಸಸ್ ಏನಾದ್ರು ಪೇತ್ರನು ಕೂಡ ಅದೇ ಒಂದು ಜ್ಞಾನದಲ್ಲಿ ಅದೇ ಒಂದು ಭಕ್ತಿಲಿ ಏನಾದ್ರು ಇದ್ದಿದ್ರೆ ಅವರು ಕೂಡ ಏನ್ ಮಾಡ್ತಿದ್ರು ಅಂದ್ರೆ ನೀರ್ ಮೇಲೆ ನಡ್ಕೊಂಡು ಯೇಸು ಕ್ರಿಸ್ತರನ್ನ ಮುಟ್ಬೋದಾಗಿತ್ತು. ಮುಳುಗೋವಂಥದ್ದಲ್ಲ, ಮುಳುಗೋಕೆ ಯಾವುದೇ ನಂಬಿಕೆಯಲ್ಲಿ ಇದ್ದಿದ್ರೆ ಮುಟ್ಬೋದಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಆ ನಂಬಿಕೆ ಸ್ವಲ್ಪ ಕುಂದೋಗ್ಬಿಡ್ತು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಇಲ್ಲೊಂದು ಇನ್ನೊಂದು ಕ್ಲೂ ಪಾಯಿಂಟ್ ನ ಸಹೋದರ ಅಂತ ರಜಲ್ ಬ್ರದರ್ ಹೇಳ್ತಾ ಇದಾರೆ. ನಮ್ಗೆ ಇಷ್ಟೆಲ್ಲಾ ಪಾಠ ಕೊಟ್ಟು, ಇಷ್ಟೆಲ್ಲಾ ಸತ್ಯ ಕೊಟ್ಟು, ಇಷ್ಟೆಲ್ಲಾ ತರಬೇತಿ ಕೊಟ್ಟು ನಮ್ ನಂಬಿಕೆಗೂ ಮತ್ತೆ ಪೇತ್ರನ ನಂಬಿಕೆಗೂ ನಿಲ್ಸಿದ್ರೆ ಯಾರ್ದಪ್ಪ ನಂಬಿಕೆ ಜಾಸ್ತಿ ಅಂದ್ರೆ ಪೇತ್ರಂದೇ ನಂಬಿಕೆ ಜಾಸ್ತಿ ಅಂತೆ. ನೋಡ್ಬೇಕಾದ್ರೆ ಪೇತ್ರು ಬಂದು ಏನು ಅಷ್ಟೇನ್ ಪಾಠ ಏನ್ ಕೇಳಿಲ್ಲ. ಈಗ ಏನ್ ಹಬ್ಬ ಅಂದ್ರೆ ಯೇಸು ಕ್ರಿಸ್ತ ಸಂಗಡ ಇದಾರೆ. ಬಟ್ ನಾವು ಈಗ ಕೇಳ್ತಿರೋಂತ ಪಾಠಕ್ಕೂ ಯೇಸು ಕ್ರಿಸ್ತರು ಇದ್ದು ಪೇತ್ರನ್ ಕಳ್ಸಿರೋಂತ ಪಾಠಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಪೇತ್ರನ್ಗೆ ಏನಾದ್ರು ಆಗ ಇನ್ನು ಪವಿತ್ರಾತ್ಮ ಬಂದಿಲ್ಲ ರೀ. ಆಗ ಏನಾದ್ರು ಪೇತ್ರು ಮೂರನೇ ಲೋಕದಲ್ಲಿ ಏನ್ ನಡೆಯುತ್ತೆ ಅನ್ನೋದೇನ ನಿಂಗ್ ಗೊತ್ತೇನಪ್ಪಾ? ಮೊದಲನೇ ಲೋಕದಲ್ಲಿ ಏನ್ ನಡೀತು, ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಂಗೆ ಏನಾದ್ರು ಗೊತ್ತಾ? ಇಂಥ ಪ್ರವಾದನೆ ಮಾತ್ ಬಗ್ಗೆ ನಿಂಗೇನ ಗೊತ್ತಾ ಅಂದ್ರೆ ಗೊತ್ತಿರಲಿಲ್ಲ. ಬಟ್ ನಂಬಿಕೆ ಇತ್ತು ರೀ. ಈಗ ನಮಗ್ ಕೇಳಿದ್ರೆ ನಮ್ಗೆಲ್ಲಾ ಗೊತ್ತು, ಆದ್ರೆ ನಂಬಿಕೆನೇ ಇಲ್ಲ. ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ನಂಬಿಕೆ ಬಾಟದಲ್ಲಿ ನಮ್ಗೇನ್ ಹೇಳ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತರು ತಕ್ಷಣ ಬಂದು ಏನ್ ಮಾಡಿದಾರೆ ಅಂತಂದ್ರೆ ಅವರು ನೀರ್ ಮೇಲೆ ನಡ್ಕೊಂಡ್ ಬಂದಿದ್ದಾರೆ. ಪೇತ್ರನು ಕೂಡ ಅಪ್ಪಣೆ ಕೇಳಿದಾರೆ. ಆ ಒಂದು ಅಪ್ಪಣೆ ಮೇರೆಗೆ ಬಾ ಅಂತ ಕರೆದಿದ್ದಾರೆ. ಬಂದಾದ್ಮೇಲೆ ಏನಾಗಿದೆ ಅಂತಂದ್ರೆ ಆ ಅಲೆಯ ಒಂದು ಆರ್ಭಟ, ಆ ಗಾಳಿಯ ಒಂದು ಬಡಿತ, ಮತ್ತೆ ಏನಾಗಿದೆ ಅಂತಂದ್ರೆ ಅವರಲ್ಲೇ ಒಂದು ಸ್ವಲ್ಪ ನಂಬಿಕೆ ಕುಂದೋಗುವಂತ ಒಂದು ಸನ್ನಿವೇಶ ಬಂದ ತಕ್ಷಣ. ಏನಕ್ಕೆ ಅಂದ್ರೆ ಆಲ್ರೆಡಿ ಪೇತ್ರ ಬಂದು ಡಬಲ್ ಮೈಂಡ್, ಹಿಂಗೂ ಮಾಡ್ಬೋದಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂತ ವ್ಯಕ್ತಿ ಮತ್ತೆ ಆಲೋಚಿಸುವಂತ ವ್ಯಕ್ತಿ. ಈಗ ಏನಾಗಿದೆ ಅಂತಂದ್ರೆ ತಕ್ಷಣ ಮುಳುಗೋ ಟೈಮಲ್ಲಿ ಯೇಸು ಕ್ರಿಸ್ತರು ಎಲೆ ಅಲ್ಪ ವಿಶ್ವಾಸಿ ಏಕೆ ಸಂದೇಹ ಪಟ್ಟಿ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದು ಬರೀ ಪೇತ್ರಗ್ ಮಾತ್ರನಾ ಅಂದ್ರೆ ಇಲ್ಲ ರೀ. ಇದು ಪೇತ್ರಗ್ ಮಾತ್ರ ಸೂಟೇಬಲ್ ಆಗುವಂತ ವಾಕ್ಯ ಅಲ್ಲ, ಇದು ನಮಗೂ ಸೂಟ್ ಆಗುವಂತ ವಾಕ್ಯ, ನಮ್ಮ ಒಳಗೆ ಸೆಟ್ ಆಗುವಂತ ವಾಕ್ಯ ಪ್ರಿಯರೇ. ಏನಕ್ಕಂದ್ರೆ ನಮ್ಮಲ್ಲೂ ಕೂಡ ಹಲವಾರು ಸಿಚುವೇಶನ್ಸ್ಗಳು, ಹಲವಾರು ರೀತಿಯ ಒಂದು ಸಿನಾರಿಯೋ ನಮ್ಮ ಒಂದು ಲೈಫ್ ಸ್ಟೈಲ್ ನಲ್ಲೂ ಕೂಡ ಬರುತ್ತೆ. ಬಂದಾಗ ನಮ್ಮ ಒಂದು ವಿಶ್ವಾಸ ಏನಾಗುತ್ತೆ ಅಂತಂದ್ರೆ ಮೊದ್ಲಿಗಿದ್ದಕ್ಕಿಂತ ಲೆಕ್ಕವೇ ಇಲ್ಲ, ಅಷ್ಟು ಕಮ್ಮಿ ಆದಂತ ಒಂದು ವಿಶ್ವಾಸನ ನಾವು ತೋರಿಸ್ಬಿಡ್ತೀವಿ. ಆ ರೀತಿ ಮಾಡೋದು ಸೂಕ್ತ ಅಲ್ಲ ರೀ. ನಮ್ಮ ವಿಶ್ವಾಸ ಹೆಂಗಿರ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಹೆಂಗೆ 100/100 ಹೆಂಗಿರುತ್ತೋ ಅದೇ ಒಂದು ನಂಬಿಕೆಯಲ್ಲೇನೆ ನಾವು ಮರಣದವರೆಗೂನುವೆ ಆ ಒಂದು ನಂಬಿಕೆಯಲ್ಲೇನೆ ಇರ್ಬೇಕು ಅನ್ನೋದೇ ದೇವರ ಒಂದು ಉದ್ದೇಶ. ಸೊ ಇದಾದ್ಮೇಲೆ ದೇವಕುಮಾರನ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಸಂಗಡ ಇದನ್ನೆಲ್ಲ ಮಾಡಾದ್ಮೇಲೆ ಅಲ್ಲಿದ್ದಂತವ್ರೆಲ್ರು ಕೂಡ ನೋಡಿ, ಇವ್ರೇನಪ್ಪ ಇವ್ರು ದೇವ್ರ ಕುಮಾರ್, ಇವ್ರೇನ್ ಗಾಳಿ ಸಮುದ್ರ ಎಲ್ಲಾನು ಹೇಳ್ದಂಗೆಲ್ಲ ಕೇಳ್ತಾರಲ್ಲ, ಇವ್ರು ಮಾತ್ರ ಭಯಂಕರರು ಅನ್ನೋ ರೀತಿಯಲ್ಲಿ ಅವರು ಸ್ಪಷ್ಟನೆ ನೋಡ್ಬಿಟ್ಟು ಮತ್ತೆ ಅವ್ರನ್ನ ಇನ್ನೂ ನಂಬಿಕೆ ಇನ್ನೂ ವೃದ್ಧಿಯಾಗಿ ಮತ್ತೆ ಅವ್ರನ್ನ ಏನ್ ಮಾಡ್ತಾರೆ, ನಮಸ್ಕಾರ ಮಾಡಿ ಕೂತ್ಕೋತಾರ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ಕಂಟಿನ್ಯೂ ಮಾಡಿ. ಎಲ್ಲರೂ ಪಾಪಿಗಳಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿಂದಾನೆ ಮಾಡಿ. ಇದು ಬಂದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಒಂದು ಸಾಂಗ್ ಇದು. ಆಗೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸೊ ಓವರ್ ಆಲ್ ಇದು ರೀಪ್ರಿಂಟ್ ಎಲ್ಲ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇಂಗ್ಲಿಷ್ ನಲ್ಲಿ ಇದ್ದಿದ್ದನ್ನ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಲೇಟ್ ಮಾಡಿದ್ದು ಇದರಲ್ಲಿ ಒಂದು ಸಾಂಗ್ ಯಾವ ತರ ಅಂದ್ರೆ ಈ ಪಾಠಕ್ಕೆ ಅನುಗುಣವಾದಂತ ರೀತಿಯ ಒಂದು ಪಲ್ಲವಿನ ಹೇಳಿರ್ತಾರೆ, ಅದನ್ನ ಕನ್ನಡದಲ್ಲಿ ಬರ್ದಿದ್ದಾರೆ. ನೋಡಿ ಓದ್ಬಿಡೋಣ. ನೋಡಿ ಓದಿ ಸಿಸ್ಟರ್ ಅದನ್ನು.
ನಮ್ಮದಲ್ಲದ ಒಂದು ಕೈ ನಮ್ಮ ಹೆಜ್ಜೆಗಳನ್ನೇ ಹಿಡಿದಿರುವುದು. ನಮ್ಮದಲ್ಲದ ಒಂದು ವಾಣಿಯು ಸಮುದ್ರ ತೆರೆಗಳಿಗೆ ಅಪ್ಪಣೆ ಮಾಡುವುದು. ಸಮುದ್ರ ತೆರೆಗಳಿಗೆ ಅಪ್ಪಣೆ ಮಾಡಿ ನಮ್ಮ ಕಿವಿಗಳಲ್ಲಿ ಪಿಸುಗುಟ್ಟುವುದು. ಎಲೈ ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟಿ? ಎಲ್ಲರೂ ಪಾಪಿಗಳೇ. ಸಿಸ್ಟರ್ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪದ್ಯದ ರೀತಿಲಿದೆ. ಆದ್ರೆ ನಮ್ ಕನ್ನಡದಲ್ಲೆಲ್ಲ ಏನಿದೆ, ಸಾಹಿತ್ಯ ಇದೆ, ಪಲ್ಲವಿ ಇದೆ, ಚರಣ ಇದೆ, ಇನ್ನು ಕೋರ್ ಸಾಂಗ್ಸ್ ಗಳೆಲ್ಲ ಇದೆ. ಬಟ್ ಇಂಗ್ಲಿಷ್ ಅನ್ನೆಲ್ಲ ಏನಂತಂದ್ರೆ ಸೇಮ್ ಒಂದೇ ಲಿರಿಕ್ಸ್ ನ ಪದಗಳನ್ನ ಒಂದು ಉಲ್ಲೇಖವಾದಂತ ಒಂದು ಚರಣನ ಉಪಯೋಗಿಸ್ಕೊಂಡು ಅದನ್ನ ಹೇಳ್ತಾರೆ. ಈಗ ನಡೆದಿರೋ ಘಟನೆ ಬಗ್ಗೆನೆ ಅದೊಂದು ಸಾಂಗ್ ನ ಹೇಳಿರೋದು. ಈ ತರ ತುಂಬಾ ಕಡೆ ಸಿಕ್ಕಿದೆ. ಸೊ ಈಗ್ಲೂ ಕೂಡ ಸಿಕ್ಕಿದ್ದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಇದ್ರಲ್ಲಿ ಏನು ಅಂತಂದ್ರೆ ಸೇಮ್ ನಡೆದಿರೋ ಒಂದು ಘಟನೆ ಬಗ್ಗೆ ಒಂದು ಸಾಂಗ್ ಇದು ಅಷ್ಟೇ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಿಸ್ಟರ್, ಪಾರ್ಟಿಗೆ ಬಂದ್ಬಿಡೋಣ. ಎಲ್ಲರೂ ಪಾಪಿಗಳೇ, ನೀತಿವಂತನು ಯಾರೂ ಇಲ್ಲ, ಒಬ್ಬನಾದರೂ ಇಲ್ಲ. ಕೆಲವರಿಗೆ ತಮ್ಮ ದೋಷ ನಿರ್ಬಲಾವಸ್ಥೆಗಳ ಮಟ್ಟದ ಬಗ್ಗೆ ಗ್ರಹಿಕೆಯಾಗಿರುವುದಿಲ್ಲ. ಸ್ವಸ್ಥಚಿತ್ತರೆಲ್ಲರೂ ತಾವು ದೋಷಪೂರಿತರಾದ ಅಪರಿಪೂರ್ಣರಾಗಿದ್ದು ಮತ್ತು ಹೀಗಾಗಿ ಶ್ರೇಷ್ಠ ಸೃಷ್ಟಿಕರ್ತನಿಂದ ಮಾನ್ಯತೆ ಹೊಂದಲು ಯೋಗ್ಯರಲ್ಲವೆಂಬುದನ್ನು ಮನಗಂಡಿರುವರು. ತಮ್ಮ ವಿಷಯದಲ್ಲಿ ಆತನಿಂದ ದೇವರಿಂದ ಅನುಗ್ರಹ ಮತ್ತು ನಿತ್ಯಜೀವ ಹೊಂದಲು ಅರ್ಹರೆಂದು ಹೇಳಿಕೊಳ್ಳಲು ಅವರಿಗೆ ಸಾಧ್ಯವಾಗದು. ತಮ್ಮ ಅನರ್ಹತೆಯ ವಿಷಯವಾದ ಇಂಥ ನಿಶ್ಚಿತಾಭಿಪ್ರಾಯವು ಆಳವಾಗಿ ನೆಲೆಯೂರಿದಾಗಲೇ ಪಾಪದ ಸಂಬಳವು ಮರಣ ಎಂಬುದನ್ನು ಮನಗಾಣುವುದು. ಹೃದಯವು ಚುರುಕಾದಾಗಲೇ ನಿತ್ಯಜೀವದ ಬೆಲೆಯನ್ನು ಗ್ರಹಿಸಿಕೊಂಡದ್ದಾಗಿ ಕರ್ತನಿಗೆ ಈ ಅಂಧಕಾರದಿಂದ ಬಿಡಿಸಲು, ಪಾಪದ ದಾಸತ್ವದಿಂದ ಮತ್ತು ಮರಣದಂಡನೆಯಿಂದ ಬಿಡಿಸಲು ಕೂಗಿಕೊಳ್ಳುವುದು ಬಹು ಸಂಭವನೀಯವಾಗಿರುವುದು. ಪೇತ್ರನ ಸಂಗತಿಯಲ್ಲಿದ್ದಂತೆ ಇಂಥವರೆಲ್ಲರಿಗೂ ರಕ್ಷಕನು ಸಹಾಯ ಹಸ್ತವನ್ನು ನೀಡಲು ಸಿದ್ಧನಿರುವನು. ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನೀತಿಯ ಕಡೆಗೆ ತಿರುಗಿಕೊಂಡದ್ದೇ ಆದರೆ ಅವನು ಅವರನ್ನು ನಿಂದಿಸಲಾರನು. ವಾಸ್ತವದಲ್ಲಿ ಆತನು ಹೇಳುವುದೆಂದರೆ, ನೀನು ಇನ್ನೂ ಬೇಗನೆ ಏಕೆ ಬರಲಿಲ್ಲ? ನೀನು ಕೂಗಿಕೊಂಡಾಗಲೇ ನಾನು ನಿನ್ನ ಸಹಾಯಕ್ಕೆ ಬರಲು ಪೂರ್ಣ ಮನಸ್ಸಾಗಿದ್ದೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕೆಲವರ ಒಂದು ಥಾಟ್ ಏನಾಗಿರುತ್ತೆ ಅಂದ್ರೆ, ಅಲ್ಪಾವಧಿ ವಿಶ್ವಾಸಿ ಏಕೆ ಸಂದೇಹ ಪಟ್ಟೆ ಅಂತ ಅನ್ಬಿಟ್ಟು ಹೇಳಿರೋ ಒಂದು ಪಾಠ ಏನಾಗಿರುತ್ತೆ ಅಂದ್ರೆ, ಪೇತ್ರನ ಒಂದು ಪಾಪಕ್ಕೆ ಇರ್ಬೋದು ಅನ್ಬಿಟ್ಟು ಹೇಳ್ತಿದ್ರೆ. ಯೂಶಲಿ ಹೇಳ್ಬೇಕು ಅಂದ್ರೆ ಯಾರು ಕೂಡ ನೀತಿವಂತರಿಲ್ಲ ರೀ ಲೋಕದಲ್ಲಿ. ಎಲ್ರೂ ಕೂಡ ಪಾಪಿಗಳೇ, ಎಲ್ರೂ ಕೂಡ ದುರ್ಬಲಿತರೆ. ಅಂದ್ರೆ ಏನಂದ್ರೆ ಆಕಾಂಕ್ಷೆಗಳಿಗೆ ಒಳಬಿದ್ದು ಪಾಪಕ್ಕಾಗಿ ಸ್ವಇಚ್ಛೆಯಿಂದ ಪಾಪ ಮಾಡುವಂತ ವ್ಯಕ್ತಿಗಳೇ ಆಗೋಗ್ಬಿಟ್ಟಿದ್ದಾರೆ. ಆಗಿರೋದ್ರಿಂದ ಯೋಗ್ಯರು ಯಾರು ಅಂತ ನಾವು ಹುಡುಕ್ಬೇಕಾದ್ರೆ ಯೇಸು ಕ್ರಿಸ್ತ ಒಬ್ರು ಬಿಟ್ರೆ ಯಾರು ಇಲ್ಲ. ಆದ್ರೆ ಆ ಒಂದು ಸ್ಥಾನಕ್ಕಾಗಿ ಇಲ್ಲಿ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ಸೆಲೆಕ್ಟ್ ಆಗುವಂತ ಚಿಕ್ಕ ಹೆಣ್ಣ ಮಾತ್ರ ಪರಲೋಕಕ್ಕೆ ತಗೊಂಡೋಗ್ತಾರೆ. ಇದು ನಮ್ಗೆ ಗೊತ್ತಿರುವಂತ ಒಂದು ಸನ್ನಿವೇಶ. ನೋಡಿ, ಪಾಪ ಕೊಡುವಂತ ಸಂಬಳ ಏನ್ ಗೊತ್ತಾ? ಮರಣ. ಪಾಪನ ನೀವು ಮಾಡಿದ್ರೆ ನಿಮ್ಗ್ ಸಿಗದೆ ಏನೋ ಮರಣ. ಈಗ ಪಾಪ ಮಾಡದೆ ಇರ್ತೀನಿ ಅನ್ನೋದಕ್ಕೂ ಆಗೋದಿಲ್ಲ. ಆಲ್ರೆಡಿ ಆದಾಮನ್ ಪಾಪ ನಮ್ಮ ಮೇಲೆ ಇರೋದ್ರಿಂದ ನಮಗ್ ಮರಣ ಇದೆ. ಈಗಿರೋದ್ರಿಂದ ನಮ್ಮ ಒಂದು ಕೆಲಸ ಕಾರ್ಯಗಳು ಏನಾಗ್ಬೇಕು ಅಂತಂದ್ರೆ, ಪಾಪದ ಪಾಲಿಗೆ ನಾವು ಸಾಯ್ಬೇಕು. ಪಾಪದ ಒಂದು ದಾಸತ್ವದಿಂದ ನಾವು ಮರಣ ದಂಡನೆನ ಬಿಡಿಸ್ಕೊಂಡು ಯೇಸು ಕ್ರಿಸ್ತರ ಸಂಗಡ ಸೇರುವಂತ ಒಂದು ಸೌಭಾಗ್ಯನ ಪಡ್ಕೋಬೇಕಂತೆ ಪ್ರಿಯರೇ. ಇದಕ್ಕೇನೆ ಪೇತ್ರನ ಒಂದು ಸನ್ನಿವೇಶದಲ್ಲೂ ಕೂಡ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಕೈ ಹಿಡ್ದು ಎತ್ತಿದ್ರು ಪೇತ್ರನ. ಅಂದ್ರೆ ಏನಂದ್ರೆ, ಯೇಸು ಕ್ರಿಸ್ತರು ನಮ್ಮನ್ನ ಯಾವ್ದ್ರಿಂದ ತೆಗಿತಾ ಇದಾರೆ ಅಂತಂದ್ರೆ, ಏನು ಲಕ್ಸುರಿ ಲೈಫ್ ಕೊಟ್ಬಿಡ್ತೀನಿ, ಇಲ್ಲ ನಿನ್ನ ಒಂದ್ ಒಳ್ಳೆ ರೀತಿ ಮಾಡ್ಬಿಡ್ತೀನಿ, ಇಲ್ಲ ನಿನ್ ಹಳೆ ಜೀವಿತ ಎಲ್ಲ ತೆಗೆದ್ಬಿಟ್ಟು ಬೇರೆ ತರ ಮಾಡ್ಬಿಡ್ತೀನಿ. ಅಲ್ಲ ರೀ, ಇದ್ರ ಬಗ್ಗೆ ಯೇಸು ಕ್ರಿಸ್ತ ನಮ್ಮನ್ನ ಕೈ ಹಿಡ್ದು ಎತ್ತುತ್ತಾ ಇಲ್ಲ. ನಮ್ನ ಯಾವ್ದ್ರಲ್ಲಿ ಕೈ ಹಿಡ್ದು ಎತ್ತುತ್ತಾ ಇರತ್ತಂದ್ರೆ, ಲೋಕದಲ್ಲಿ ಇರುವಂತ ಈ ಒಂದು ಪಾಪ, ಈ ಮಲಿನತ್ವ, ಈ ಒಂದು ಲೋಕಕ್ಕೆ ಅಸಹ್ಯ ತರುವಂತ ಒಂದು ಸನ್ನಿವೇಶ, ಇದರಿಂದ ನಮ್ಮನ್ನ ಎತ್ತುತ್ತೀನಿ ಅನ್ಬಿಟ್ಟನೆ ಯೇಸು ಕ್ರಿಸ್ತರು ಈ ಒಂದು ಸಿನಾರಿಯೋನ ಹೇಳ್ತಾ ಇರೋದಂದ್ರೆ, ಪೇತ್ರನ ಕೈ ಹಿಡ್ದು ಎತ್ತಿರೋದು ಸಮುದ್ರದಿಂದ. ಹಾಗೆ ನಮ್ಮನ್ನ ಯಾವ ರೀತಿ ಎತ್ತುತ್ತಾ ಇದಾರೆ ಅಂದ್ರೆ, ಅಲ್ಲಿ ಒಂದು ಲೋಕದ ಪಾಪಗಳಿಂದ. ಈಗ ನೋಡಿ, ನಾವು ಪಾಪ ಮಾಡ್ತಾ ಇದೀವಿ, ನಮ್ಮಲ್ಲಿ ಪಾಪ ಅನ್ನೋದಿದೆ ಅನ್ನೋದು ನಮ್ಗೆ ಯಾವಾಗ ಮನದಟ್ಟಾಗಿ ನಾವ್ ಯಾವಾಗ ಕುಗ್ಗೋಗಿ ನಾವ್ ಮನ ಬಿಚ್ಚು ದೇವ್ರ ಹತ್ರ ಕೇಳ್ಕೊತೀವೋ, ಆಗ್ಲೇ ದೇವ್ರ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಇನ್ನು ಬೇಗ ಅವನನ್ನ ಕರಿಬೇಕಾಗಿತ್ತು. ನೀನ್ ಆಗ್ಲೇ ಕರೆದು ಬಿಟ್ಟಿದ್ರೆ ನಾನು ಇನ್ನು ಬೇಗ ಬಂದು ನಿನ್ನ ಇನ್ನು ಒಳ್ಳೆ ರೀತಿ ನಿನ್ನ ಸ್ವೀಕರಿಸಿ ಅಂಗೀಕರಿಸಿ ನಾನು ನಿನ್ನ ಕರ್ಕೊಂಡ್ಬಿಡ್ತಾ ಇದೆ ಅನ್ನೋ ತರ ಹೇಳ್ತಾ ಇದಾರೆ. ಅಂದ್ರೆ ಏನಂದ್ರೆ, ನಾವೇ ದೇವ್ರ ಬಳಿಗೆ, ಯೇಸು ಕ್ರಿಸ್ತರ ಬಳಿಗೆ ಹೋಗ್ಬೇಕು, ಪ್ರಯತ್ನ ಪಡ್ಬೇಕು ರೀ. ಹೇಳ್ದಾಗ್ಲೇ ಯೇಸು ಕ್ರಿಸ್ತರ ಒಂದು ಹಸ್ತ ನಮ್ಮ ಮೇಲೆ ಅನುಗ್ರಹಿಸಕ್ ಸಾಧ್ಯ ಅನ್ಬಿಟ್ಟೆ ಅರ್ಥ. ಸೊ ಪ್ರಿಯ ಸಹೋದರ ಮತ್ತು ಸಹೋದರ, ನೆಕ್ಸ್ಟ್ ಪಾಯಿಂಟ್ ನಾವು ರೀಡ್ ಮಾಡೋಣ. ನೆಕ್ಸ್ಟ್,
ನರಕ ಯಾತನೆಯ ಬೆದರಿಕೆಯು ಲೋಕವನ್ನು ದೇವರೆಡೆಗೆ ತಿರುಗಿಸಲು ವಿಫಲವಾಗಿರುವುದು. ನಮ್ಮ ಪೂರ್ವಜನರು ಪಾಪಿಗಳ ಮನಸ್ಸಿನಲ್ಲಿ ದೆವ್ವಗಳ ಕೈಯಿಂದ ನಿತ್ಯ ಯಾತನೆಯನ್ನು ಹೊಂದುವ ಚಿತ್ರಣವನ್ನು ನೀಡಬೇಕೆಂದು ಆಲೋಚಿಸುವ ಅಭ್ಯಾಸದಲ್ಲಿದ್ದರು. ಪಾಪದ ಸಂಬಳ ಮರಣ, ಅಂದರೆ ನಿತ್ಯ ನಾಶನ. 2 ಥೆಸಲೋನಿಕ 1:9 ಎಂದು ಸತ್ಯವೇದದಲ್ಲಿ ಹೇಳಿರುವ ದಂಡನೆಗಿಂತಲೂ ಇಂಥ ಚಿತ್ರಣಗಳು ಜನರನ್ನು ಪಾಪದಿಂದ ನೀತಿಯತ್ತ ಎಳೆಯುತ್ತಿರುವುದಕ್ಕೆ ಹೆಚ್ಚು ಫಲಕಾರಿಯಾಗಿರುವುದೆಂದು ಅವರಿಗೆ ಕಾಣಬಂದಿತ್ತು. ಆದರೆ ಅವರು ಈ ವಿಷಯವನ್ನು ವಿಪರೀತವನ್ನಾಗಿ ಮಾಡಿದ್ದರು. ಅವರ ಸಂದೇಶವು ಲೋಕವನ್ನು ದೇವರ ಕಡೆಗೆ ತಿರುಗಿಸುವಲ್ಲಿ ವಿಫಲವಾಗಿತ್ತು. ಅದು ಪ್ರೀತಿಪೂರ್ಣರಾಗಿ ದೇವರ ಹೋಲಿಕೆಯಲ್ಲಿದ್ದ ಭಕ್ತರಿಗೆ ಕೇವಲ ಯಾತನೆಯನ್ನುಂಟು ಮಾಡಿತ್ತು. ಇಂಥ ಹೇಳ ಶಕ್ತವಾದ ಯಾತನೆಯ ಜೀವದಲ್ಲಿ ಬಹುಕಾಲ ನಿಲ್ಲುವುದು ಮನುಷ್ಯ ಜೀವಿತಾನುಭವಗಳಿಗೆ ವಿರುದ್ಧವಾಗಿದ್ದರಿಂದ ಜನರು ಈ ವಿಷಯವಾಗಿ ಕೆಲವು ತಪ್ಪುಗಳು ಇರುವ ಸಂಭವ ಇರುವುದೆಂದು ವಾದಿಸಿದರು. ಹೀಗಿರಲು ಇಂದು ಉತ್ಕೃಷ್ಟವಾದ ಭಾಷಾಂತರಗಳು ಮತ್ತು ಪುಟದಂಚಿನ ಉಲ್ಲೇಖನ ಪರಾಮರ್ಶೆಗಳು, ಮಾರ್ಜಿನಲ್ ರೆಫರೆನ್ಸ್ ಮುಂತಾದವುಗಳನ್ನೊಳಗೊಂಡ ನವೀನ ಸತ್ಯವೇದದ ಸಹಾಯದಿಂದ ದೇವಜನರು ದೇವರ ವಾಕ್ಯವು ನಿಜವೆಂಬುದನ್ನು ಮತ್ತು ಅವುಗಳನ್ನು ದುರಾಚಾರಬಾರದೆಂಬುದರ ವಿಷಯವಾಗಿ, ಅಂದರೆ ಅದು ಮರಣವೆಂದು ಹೇಳುವಾಗ ಅದನ್ನು ಯಾತನೆಯಲ್ಲಿರುವ ಜೀವವೆಂದು ಅರ್ಥೈಸಬಾರದೆಂಬುದರ ವಿಷಯವಾಗಿ ಅಧಿಕವಾದ ತಿಳುವಳಿಕೆಯನ್ನು ಹೊಂದುತ್ತಾ ಬಂದಿರುವರು ಎಂಬುದು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈಗಿರುವಂತ ಒಂದು ಜನರ ಒಂದು ಆಲೋಚನೆ ಮತ್ತೆ ಆಗಿನ ಕಾಲದಲ್ಲಿ ಇದ್ದಂತ ಒಂದು ಜನರ ಒಂದು ಆಲೋಚನೆ ಏನಾಗಿತ್ತು ಅಂತಂದ್ರೆ, ಈಗ ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ ಯೇಸು ಕ್ರಿಸ್ತರು ಬಂದ್ರು. ಬಟ್ ಈಗ ನಾವು ಎಷ್ಟು ಅಂತ ಬಿಡುಗಡೆ ಮಾಡ್ತಾರೆ? ನಾವು ಪಾಪನೇ ಮಾಡ್ಬಾರ್ದು ಅಂದ್ರೆ ನಮ್ಗೇನಾದ್ರು ಒಂದು ಪನಿಷ್ಮೆಂಟ್ ಇರ್ಬೇಕು. ಅದಕ್ಕೋಸ್ಕರನೇ ಒಂದು ಥಾಟ್ ಏನ ರೆಪ್ರೆಸೆಂಟ್ ಆಗೋಯ್ತು ಅಂತಂದ್ರೆ, ನಿತ್ಯ ನಾಶನ ಅನ್ನೋ ಒಂದು ವಚನದ ಒಂದು ಪಾಯಿಂಟ್ ಅನ್ನ ಅವ್ರ ಏನ್ ಮಾಡ್ಬಿಟ್ರು, ನರಕ ಅನ್ನೋ ಒಂದು ಕಾನ್ಸೆಪ್ಟ್ ನ ಬಿಲ್ಡ್ ಆಗ್ಬಿಟ್ಟಿದೆ ಪ್ರಿಯರೇ. ಉದಾಹರಣೆ ನೋಡ್ಬೇಕಾದ್ರೆ, ಈಗ ನೀನೇನಾದ್ರು ಕಳ್ದ, ನಿನ್ಗಿಂತ ಶಿಕ್ಷೆ, ಕೈ ಕಟ್ ಮಾಡ್ಬಿಡೋದು. ಏನಾದ್ರು ನೋಡ್ದ, ನೀನ್ ಕಣ್ ಕಿತ್ತಾಕ್ಬಿಡೋದು. ಆ ತರ ಒಂದು ಕಾನ್ಸೆಪ್ಟ್ ಏನಾದ್ರು ಬಿಲ್ಡ್ ಆಯ್ತು ಅಂತಂದ್ರೆ ಆಗ ಮನುಷ್ಯ ಪಾಪ ಮಾಡೋದನ್ನ ಬಿಡ್ತಾನೆ ಅನ್ನೋ ಒಂದು ಸಿನಾರಿಯೋ ಉಟ್ಕೊಡ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇದನ್ನ ನಾವು ಡೀಪ್ ಆಗಿ ನಾವು ಥಿಂಕ್ ಮಾಡ್ಬೇಕು. ಇದೆಲ್ಲ ಏನ್ ಸುಮ್ನೆ ಮೇಲ್ ನಾವು ಯೋಚನೆ ಮಾಡ್ಬಿಡೋದಲ್ಲ. ನರಕ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ ಹೆಂಗೆ ಅಂತಂದ್ರೆ, ನೀನ್ ಪಾಪ ಬಿಡ್ಬೇಕಾ? ಸೊ ಈ ಒಬ್ಬ ವ್ಯಕ್ತಿ ಪಾಪ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ. ನೀನ್ ಇಂತ ಪಾಪ ಬಿಡ್ಬೇಕಾ? ಈಗ ನಿನ್ಗೆ ಏನಾದ್ರು ಒಂದು ಪನಿಷ್ಮೆಂಟ್ ಆದ್ರೇನೆ ನೀನ್ ಪಾಪ ಬಿಡಕ್ ಸಾಧ್ಯ. ಈಗ ಯಾವಾಗ ಪನಿಷ್ಮೆಂಟ್ ಆಗುತ್ತೆ? ನೀನ್ ಸತ್ತಷ್ಟೇ ಈ ತರ ನೀನ್ ಮಾಡಿರೋದಕ್ಕೆಲ್ಲ ಪನಿಷ್ಮೆಂಟ್ ಮಾಡ್ಬಿಡುತ್ತೆ ಅನ್ನೋ ತರ ಒಂದು ಕಾನ್ಸೆಪ್ಟ್ಸ್ ಗಳನ್ನೆಲ್ಲ ಬಿಲ್ಡ್ ಮಾಡ್ಕೊಂಡು ಏನೇನೋ ರೆಫರೆನ್ಸ್ ಗಳನ್ನೆಲ್ಲ ತಗೊಂಡ್ ಬಂದ್ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಯಾವಾಗ ನಡೆದಿದ್ದು ಅಂತಂದ್ರೆ, ಈ ಶಿಷ್ಯಂದಿರಿದ್ದಂತ ಕಾಲ್ಗಟ್ಟುಗಳಲ್ಲೇ ಈ ರೀತಿ ನಡೆದಿತ್ತು. ಇನ್ನು ಈಗ ನಾವು ನೋಡ್ಬೇಕು, ಈಗೆಲ್ಲ ಏನಾಗಿದೆ ಅಂದ್ರೆ ಹೆಮ್ಮರವಾಗೆ ಬೆಳೆದ್ಬಿಟ್ಟಿದೆ ಪ್ರಿಯ ಸಹೋದರ ಮತ್ತು ಸಹೋದರ. ಬ್ಯಾಬಿಲೋನ್ ಅಲ್ಲೇ ನೀವು ನೋಡೋದೇ ಆಗ್ಲಿ, ಪೆಂಟಕೋಸ್ಟ್ ಅಲ್ಲೇ ಆಗ್ಲಿ, ಎಲ್ಲೇ ಒಂದು ಕಡೆ ನೋಡಿ ನರಕ ಯಾತನೆ ಹಾಗೆ ಹೀಗೆ ಅನ್ಬಿಟ್ಟು ಎಲ್ಲ ಕಾನ್ಸೆಪ್ಟ್ ಗಳನ್ನೆಲ್ಲ ನಾವು ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇದೆಲ್ಲ ಇಲ್ಲ ರೀ. ಈ ರೀತಿ ನಾವು ದೇವ್ರನ್ನ ದೇವ್ರು ನಮ್ನ ಎದುರಿಸ್ತಾ ಇದಾರೆ ಅಂತ ಅನ್ಕೊಳ್ಳೋದು ಕಾನ್ಸೆಪ್ಟೇ ಇಲ್ಲ. ದೇವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನಂದ್ರೆ ಪ್ರೀತಿ ಪ್ರೀತಿ ಪ್ರೀತಿ. ಅದ್ರ ಮುಂದೆ ಏನೂ ಇಲ್ಲ ರೀ. ಅದ್ರ ಪ್ರಕಾರ ನಾವು ನೋಡ್ಬೇಕು. ಅದಕ್ಕೋಸ್ಕರ ನಮ್ಗೆ ಎಲ್ಲಾ ರೆಫರೆನ್ಸ್ ಗಳು, ಟೀ ಪಟ್ಟಿ, ಬೈಬಲ್ ಕೆಳಗಡೆ ಎಲ್ಲ ಟೀ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಅದನ್ನ ಮಾರ್ಜಿನಲ್ ರೆಫರೆನ್ಸ್ ಅಂತ ಕರೀತಾರೆ. ಇನ್ನು ಹಲವಾರು ಲೇಖನಗಳು, ಇವನ್ನೆಲ್ಲ ನಮ್ಗೆ ಕೊಟ್ಟಿರೋದು ಏನಂತಂದ್ರೆ, ಸತ್ಯನ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ, ಅದ್ರ ಪ್ರಕಾರ ನಡೀರಿ, ಆಗ್ಲೇ ನೀವು ದೇವ್ರ ಬಳಿಗೆ ಹೋಗಕ್ ಸಾಧ್ಯ. ಅದು ಬಿಟ್ಟು ಬೇರೆ ಒಂದು ಆಲೋಚನೆ, ನಿಮ್ಮಲ್ಲಿರುವಂತ ಒಂದು ಥಾಟ್ಸ್ ಗಳನ್ನೆಲ್ಲ ತಗೊಬಂದು ಬೈಬಲ್ ಒಳಗಡೆ ಸೇರ್ಸ್ಬಿಡೋದು, ಇದೆಲ್ಲ ಸೂಕ್ತ ಅಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ತಂದೆ ದೇವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ಲಾಸ್ಟ್ ಅಲ್ಲಿ ಕೊಟ್ಬಿಟ್ರು, ನೋಡಪ್ಪ ನೀನ್ ಏನಾದ್ರೂ ಸೇರಿಸ್ತೀಯ, ಏನಾದ್ರು ತೆಗಿತೀಯ, ನಿನ್ಗ್ ಉಪದ್ರವನ ಕೊಟ್ಬಿಡ್ತೀನಿ ಅನ್ಬಿಟ್ಟು. ಏನ್ ಉಪದ್ರವ ಅಂತಂದ್ರೆ, ಆಲ್ರೆಡಿ ಲೋಕದಲ್ಲಿ ತುಂಬಾ ಉಪದ್ರವಗಳಿದೆ. ಅದೆಲ್ಲ ಮನುಷ್ಯನ ಮೇಲೆ ಬಿದ್ಬಿಡ್ತು ಅಂತಂದ್ರೆ ಮನುಷ್ಯನ ಜೀವನ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಈ ಒಂದು ಉಪದ್ರವಗಳ ಬಗ್ಗೆನೇ ಮಾತಾಡ್ತಾ ಇರೋದು. ಸೊ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗಿಲ್ಲಿ ಈ ಒಂದು ಕಾನ್ಸೆಪ್ಟ್ ಏನು ಯೇಸು ಕ್ರಿಸ್ತರು ಏನು ನರಕದಿಂದ ನಮ್ಮನ್ನ ಎತ್ತು ಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಬಿಲ್ಡ್ ಆಗ್ಬಿಡುತ್ತೆ. ಈಗ ಪೇತ್ರನ ನೀರಿಂದ ಎತ್ತಿದ್ರಲ್ಲ ಕೈ ಹಿಡಿದು, ಇದೇ ತರ ನರಕದಿಂದ ನಮ್ಮನ್ನ ಎತ್ತು ಬಿಡ್ತಾರ? ಇಲ್ಲ, ನರಕನ ಕಾನ್ಸೆಪ್ಟೇ ಇಲ್ಲ. ಜಸ್ಟ್ ಪಾಪದಿಂದ ಬಿಡುಗಡೆ ಮಾಡ್ತಾ ಇದಾರೆ. ನಿನ್ನ ಸ್ವಯಂ ಪ್ರೇರಿತವಾದಂತ ಒಂದು ಯಾತನೆ ಮತ್ತೆ ಪಶ್ಚಾತ್ತಾಪ ಮನಸ್ಸು ನಿನ್ನಲ್ಲಿ ಇತ್ತು ಅಂತಂದ್ರೆ ಮಾತ್ರ ಈ ಒಂದು ಕಾನ್ಸೆಪ್ಟ್ ವರ್ಕ್ ಆಗೋದಕ್ ಸಾಧ್ಯ ಹೊರತು
ಮೌಢ್ಯವಾಗಿ ಇದೆಲ್ಲ ನಡೆಯೋದಿಲ್ಲ. ಲಾಸ್ಟ್ ಪ್ಯಾರಾ ಲಾಸ್ಟ್ 2 ಪ್ಯಾರಾ ನಾವು ರೀಡ್ ಮಾಡ್ಬಿಡೋಣ. ಅನು ಸಿಸ್ಟರ್ ರೀಡ್ ಮಾಡ್ಬಿಡಿ ಲಾಸ್ಟ್ 2 ಪ್ಯಾರಾ. ಓಕೆ. ನಿಜವಾಗಿಯೂ ಕೆಲವರು ನಮಗೆ ಹೇಳಿರುವುದೇನೆಂದರೆ, ದೇವರು ನೀಡಿರುವ ಪ್ರತಿಯೊಂದು ಅವಕಾಶವನ್ನು ಮತ್ತು ರಕ್ಷಣೆಯ ವಿಷಯವಾಗಿ ಆತನು ನೀಡಿರುವ ಪ್ರಸ್ತಾಪವನ್ನು ನಿರಾಕರಿಸಿದವರ ಸ್ಥಿತಿಯು, ಅಂದರೆ ಜೀವದಿಂದ ಸಂಪೂರ್ಣವಾಗಿ ಅಂಥವರನ್ನು ಅಳಿಸಿಬಿಡಲು ಆತನು ಮಾಡಿರುವ ವಿಧಿಯು, ಅಂಥವರು ಬೇರೆ ಯಾವುದೇ ಸ್ಥಿತಿಯಲ್ಲಾದರೂ ಜೀವದಲ್ಲಿ ಮುಂದುವರಿಯುವುದಕ್ಕಿಂತಲೂ ಬಹು ಭಯಂಕರವಾಗಿ ತಮ್ಮ ಮನಸ್ಸಿಗೆ ಕಂಡುಬರುವುದೆಂಬುದು. ಇದು ಅಧಿಕವಾಗಿ ದಿಗಿಲು ಹುಟ್ಟಿಸುವುದಕ್ಕೆ ಕಾರಣವೆಂದರೆ, ನಿಸ್ಸಂಶಯವಾಗಿ ಅದು ವಿವೇಕಯುಕ್ತವುಳ್ಳದ್ದೆನ್ನುವುದು ಮತ್ತು ಚಿಂತನಾಶೀಲರು ಇದನ್ನು ಹೆಚ್ಚು ಶ್ರದ್ಧೆಯಿಂದ ಅಂಗೀಕರಿಸಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿರುವರೆಂಬುದೇ. ಈ ನಿತ್ಯನಾಶನದಿಂದಲೇ ಆದಾಮನ ಸಂತತಿಯವರೆಲ್ಲರನ್ನು ಬಿಡುಗಡೆ ಮಾಡಲು ರಕ್ಷಕನು ಸಿದ್ಧನಾಗಿ ನಿಂತಿರುವುದು. ಮರಣದಂಡನೆಯಿಂದ, ಅಂದರೆ ಸಮಾಧಿಯಿಂದ ಮತ್ತು ಮರಣದ ಒಂದು ಭಾಗವಾಗಿರುವ ಮಾನಸಿಕ ಹಾಗೂ ಶಾರೀರಿಕ ಬಲಹೀನತೆಗಳಿಂದ ಬಿಡುಗಡೆ ಮಾಡಲು ಆತನು ಸಿದ್ಧನಿರುವುದು. ಮೊದಲನೇ ಮನುಷ್ಯನ ಮತ್ತು ಆತನೊಡನೆ ಮರಣದಂಡನೆಯಲ್ಲಿ ಪಾಲನ್ನು ಹೊಂದಿದವರೆಲ್ಲರ ಪಾಪವನ್ನು ರದ್ದುಪಡಿಸುವುದಕ್ಕೆ ಕಲ್ವಾರಿಯಲ್ಲಿನ ಯೇಸುವಿನ ಮರಣವು ಸಾಕಾಗುವಷ್ಟು ಯೋಗ್ಯತಾ ಮೌಲ್ಯವನ್ನು ಪಡೆದಿತ್ತು. ಕ್ರಿಸ್ತನ ಮರಣದ ಮೂಲಕವಾಗಿಯೇ ಹೊರತು ಪುನರುತ್ಥಾನವಾಗಲಿ ಮುಂದಿನ ಜೀವಿತವಾಗಲಿ ಇರುವುದಿಲ್ಲ. ಕೆಲವು ಸಮಯಗಳಲ್ಲಿಯೇ ನಂಬಿಗಸ್ತರಾದವರು ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗಲು ಮೊದಲನೆಯ ಪುನರುತ್ಥಾನದಲ್ಲಿ ಎದ್ದು ಬರುವರು. ಆನಂತರದಲ್ಲಿ ಪ್ರಪಂಚದವರೆಲ್ಲರನ್ನು ಮರಣವೆಂಬ ನಿದ್ರೆಯಿಂದ ಎಬ್ಬಿಸುವ ಮತ್ತು ಇದರ ಜೊತೆಗೆ ಮಾನವರೆಲ್ಲರನ್ನು ಮೇಲಕ್ಕೆತ್ತಲು ನೇಮಿಸಿರುವ ಸಾಮಾನ್ಯವಾದ ಕಾಲವು ಬರುವುದು. ಪೇತ್ರನಿಗೆ ನೀಡಿದ ನಮ್ಮ ಕರ್ತನ ಸಹಾಯವು ಸಮಸ್ತ ಲೋಕಕ್ಕೆಲ್ಲ ನೀಡುವ ಆತನ ವಿಶೇಷ ಸಹಾಯಕ್ಕೆ ಹೋಲಿಕೆಯಾಗಿರುವುದು. ಈಗಾಗಲೇ ದೇವರ ಮಕ್ಕಳಾಗಿರುವವರಿಗೆ ಕರ್ತನ ಸಹಾಯ ಹಸ್ತವು ಇಲ್ಲದಿದ್ದಲ್ಲಿ ಅವರು ಮತ್ತೆ ಪಾಪ ಮಾಡುವ ಅಪಾಯದಲ್ಲಿ ಇರುವರೆಂಬುದಕ್ಕೆ ಸಹ ಇದು ನಿದರ್ಶನವಾಗಿರುವುದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಒಂದು ಪಾಠನ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ನೋಡಿ. ನಮ್ಮೆಲ್ಲರ ಒಂದು ಆಲೋಚನೆ ಈಗ ಆಲ್ರೆಡಿ ನಮ್ಗಿಲ್ಲ, ಏನಕ್ಕಂದ್ರೆ ಬೇಸಿಕ್ ಕ್ಲಾಸ್ ಕೇಳಿರೋದ್ರಿಂದ ನರಕ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ. ಬಟ್ ಪ್ರಿಯರೇ, ಕೆಲವು ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಭಯ ಪಡುವಂಥದ್ದು, ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ಳೋದು, ಇವೆಲ್ಲ ನಡೆಯೋದಿಲ್ಲ, ವರ್ಕೌಟ್ ಆಗೋದಿಲ್ವಂತೆ. ನಮ್ಮಲ್ಲಿ ಏನೇ ಅಂಗೀಕಾರ ಇರ್ಬೇಕು ಅಂತಂದ್ರೆ ಶುದ್ಧ ಮನೋಭಾವ, ದೇವರ ಒಂದು ವಾಕ್ಯದ ಮೇಲೆ ಪ್ರೀತಿ, ಈ ಒಂದು ನಿತ್ಯ ನಾಶನದ ಬಗ್ಗೆ ನಮ್ಗೆ ಭಯ ಅನ್ನೋದಿರ್ಬೇಕು. ಏನಂದ್ರೆ ಈಗ ನಾವು ಜೀವಿಸ್ತಾ ಇದೀವಿ, ಓಕೆ, ನೆಕ್ಸ್ಟ್ ಕ್ರಿಸ್ತನ ಕಾಲದಲ್ಲಿ ನಮ್ನ ಮತ್ತೆ ಯೇಸು ಕ್ರಿಸ್ತರು ಎಬ್ಬಿಸಿ ಅಲ್ಲೂ ಕೂಡ ಒಂದು ಅವಕಾಶನ ಕೊಡೋ ರೀತಿಯ ಒಂದು ಮನೋಭಾವ ನಮ್ಮಲ್ಲಿ ಇರ್ಬೇಕು. ಇನ್ನು ಇಲ್ಲ, ಈ ದೇವ್ರು 2ನೇ ಮರಣಕ್ಕೆ ಹಾಕ್ಬಿಟ್ರು ಅನ್ನೋ ಒಂದು ಒಂದು 2ನೇ ಮರಣಕ್ಕೆ ಏನಾದ್ರು ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ ಅನ್ನೋ ಒಂದು ಭಯ ನಮ್ಮಲ್ಲಿ ಇರ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ರೀತಿ ಭಯನ ದೇವ್ರು ಎದುರು ನೋಡ್ತಾ ಇದಾರೆ ಹೊರತು ನರಕ, ನಿತ್ಯ ಯಾತನೆ ಅನ್ನೋ ಒಂದು ತಪ್ಪಾದಂತ ಒಂದು ಸನ್ನಿವೇಶ ದೇವ್ರು ನೋಡ್ತಾ ಇಲ್ಲ. ಸೊ ನಮ್ಗೆ 2ನೇ ಮರಣ ಅನ್ನೋದು ಭಯ ನಮ್ಮಲ್ಲಿ ಎಲ್ಲರಲ್ಲೂ ಇರ್ಬೇಕು. ಮೊದಲನೇದಾಗಿ ಇಲ್ಲಿ ಏನು ದೇವರ ಒಂದು ವಿಶೇಷವಾದಂತ ಒಂದು ಕಾರ್ಯ ಸೂಚಕವಾದದ್ದು ಏನು ನಂಬಿಕೆ ಅಂತಂದ್ರೆ, ಮೊದಲನೇದಾಗಿ ಪುನರುತ್ಥಾನ ಆಗತ್ತೆ. ಅದಾದ್ಮೇಲೆ ಎಲ್ರು ಕೂಡ ಎದ್ದೇಳ್ತಾರೆ. ಪ್ರಪಂಚದಲ್ಲಿರೋರ್ಗೆಲ್ರು ಕೂಡ ಪುನರುತ್ಥಾನ ಆಗತ್ತೆ. ಅದಾದ್ಮೇಲೆ ಎಲ್ರಿಗೂ ಪಾಠನ ಹೇಳ್ಕೊಡ್ತಾರೆ. ಎಲ್ರೂ ಕೂಡ ಒಳ್ಳೆ ರೀತಿ ಕಲ್ತು ಕೇಳಿ ತಿಳ್ಕೊಂಡು ಸತ್ಯನ ಅನುಸರಿಸಿ ನಡೆದು ವಿಶೇಷವಾಗಿ ದೇವ್ರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಮಹಿಮೆ ಉಂಟಾಗಿ ಲೋಕಕ್ಕೆಲ್ರಿಗೂ ಕೂಡ ಒಂದು ಸಮಾಧಾನನ ಕೊಡೋದೇ ದೇವರ ಒಂದು ಯೋಜನೆ ಆಗಿದೆ ಪ್ರಿಯರೇ. ಮೇನ್ ಏನಂದ್ರೆ ಲೋಕಕ್ಕೆ ಸಮಾಧಾನ ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಯೂಶಲಿ ಲೋಕದಲ್ಲಿ ಸಮಾಧಾನನೇ ಇಲ್ಲ. ಎಲ್ಲಿ ನೋಡಿದ್ರೆ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬ್ರೇಕ್ ಆಗಿ ನ್ಯೂಸ್ ಆಗೋಗ್ಬಿಟ್ಟಿದೆ ಪ್ರಿಯರೇ. ಆದ್ರಿಂದ ಲೋಕಕ್ಕೆ ಮೇನ್ ಸಮಾಧಾನ ಬೇಕು ಅಂತಂದ್ರೆ ನಮ್ಮೆಲ್ಲರ ಒಂದು ಜವಾಬ್ದಾರಿ ನಾವು ನಿರ್ವಹಿಸ್ಬೇಕು. ಆಗ್ಲೇ ಲೋಕಕ್ಕೆ ಸಮಾಧಾನ ಸಿಗೋದಕ್ ಸಾಧ್ಯ. ಈ ರೀತಿ ನಮ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೂಲವಾದಂತ ಪಾಠ ಏನಂತಂದ್ರೆ, ಹೇಗೆ ಯೇಸು ಕ್ರಿಸ್ತರನ್ನ ಅಲ್ಪ ವಿಶ್ವಾಸಿಯೇ ಯಾಕೆ ನಾನಿದ್ದೀನಿ ಅಂತ ಅನ್ಬಿಟ್ಟು ಹೆಂಗೆ ಸ್ವಾಂತವನ್ನ ಹೇಳಿದ್ರು, ಅದೇ ಪ್ರಕಾರ ನಮ್ಮ ಒಂದು ಜೀವಿತದಲ್ಲೂನುವೆ, ನಮ್ಮ ಒಂದು ನಂಬಿಕೆಯಲ್ಲೂನುವೆ ಏನಾದ್ರೂ ನಮ್ಮ ಒಂದು ಅಲ್ಪ ವಿಶ್ವಾಸ ಏನಾದ್ರೂ ನಮ್ಮಲ್ಲಿ ತೋರಲ್ಪಡ್ತು ಅಂತಂದ್ರೆ ತಕ್ಷಣ ನಾವು ಯಾರನ್ನ ನೆನೆಸ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ತಂದೆ ದೇವರನ್ನ ನೆನೆಸಿ ಮತ್ತೆ ನಮ್ಮ ಒಂದು ನಂಬಿಕೆನ ಸರಿಪಡಿಸ್ಕೋಬೇಕು. ಸೊ ಈ ರೀತಿ ನಮ್ಮ ಒಂದು ಜೀವಿತನ ನಾವು ನೋಡುವಂತವರಾಗೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರ ಇನ್ನೊಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತವರಾಗೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆ ಸಹೋದರ ಅಂತ ಕಾರ್ತಿಕ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ.
ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಎಚ್ಚರಿಕವಾಗಿ ಪ್ರೀತಿ ಮಾಡುವಂತ ತಂದೆಯಾದ ದೇವರೇ, ನಮ್ಮ ರಕ್ಷಕನು ಒಡೆಯನು ಆಗಿರುವಂತ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತಾ, ಈ ಸಂಜೆ ಸಮಯದಲ್ಲಿ ನಾವು ಕೇಳಿದಂತ ವಾಕ್ಯಗಳು ಕರ್ತನೆ, ನಾವು ದೃಢವಾಗಿಯೂ ಕ್ರಿಸ್ತನಲ್ಲಿ ಜೀವನವನ್ನು ಮಾಡುವಂತೆ ನಮಗೆ ಕೃಪೆ ನೀಡಿ, ಆತನ ಕೃಪೆಯಿಂದ, ದೇವರ ಕೃಪೆಯಿಂದ ಯೇಸು ಕ್ರಿಸ್ತ ಹೇಳಿದ ಮಾರ್ಗದಲ್ಲಿ ನಾವು ನಡೆದಿ ಆತನ ರಾಜ್ಯದಲ್ಲಿ ನಾವು ಒಂದು ನಮಗೊಂದು ಕಿರೀಟವನ್ನು ಇಡುವಂತ ಆ ರೀತಿಯಲ್ಲಿ ನಾವು ನಡೆಯುವಂತ ದೇವರಿಗೆ ನಮ್ಗೆ ಕೃಪೆ ನೀಡಿಯಪ್ಪ. ನಿಮ್ಮ ನಾಮ ಮಹಿಮೆ ಪಡಲಿ. ಕೇಳಿದ ಒಬ್ಬನು ಕೂಡ ಆ ರೀತಿಯಲ್ಲಿ ಆಶೀರ್ವದಿಸು, ಮಾತಾಡಿದ ಸಹೋದರನು ಕೂಡ ಆ ರೀತಿಯಲ್ಲಿ ಆಶೀರ್ವದಿಸು. ನಿನ್ನ ನಾಮ ಮಹಿಮೆ ಪಡಲಿ. ನಮ್ಮನ್ನ ತಕ್ಕುತ್ತಿದ್ದೇವೆ ದೇವ್ರ, ನೀವು ಎಲ್ಲವರನ್ನು ಆಶೀರ್ವದಿಸು, ಬಲಪಡಿಸು. ಯೇಸು ಹೆಸರಿನಲ್ಲಿ ಬೇಡು ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆಯೇ. ಆಮೆನ್. ಆಮೆನ್. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ರೀ. ಗುಡ್ ನೈಟ್. ನಮಸ್ಕಾರ. ನಮಸ್ಕಾರ ರೀ. ನಮಸ್ತೆ. ನಮಸ್ತೆ. ಗುಡ್ ನೈಟ್. ನಮಸ್ತೆ. ಬಾಯ್ ಬ್ರದರ್.